ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ಇದು ಹಬ್ಬದ ಘೋಷಣೆ. ಚಂದ್ರ ದರ್ಶನ ಆದ ಕೂಡಲೇ ಈ ವಾಕ್ಯಗಳನ್ನು ಘೋಷಿಸಬೇಕು ಅಂತೇಳಿ ಮುಸ್ಲಿಂ ಸಮುದಾಯಕ್ಕೆ ಹೇಳಿಕೊಡಲಾಗಿದೆ. ಸೊ ಅದಕ್ಕಾಗಿ 2 ಈದ್ಗಳಲ್ಲಿ ಜಫರುಲ್ ಹಸನ್ ಅವರು ಹೇಳಿದರು, 2 ಈದ್ಗಳಲ್ಲಿಯೂ ಕೂಡ ಇದೇ ಘೋಷಣೆ ಮೊಳಗುತ್ತದೆ. ಬೇರೆ ಯಾವುದೇ ಘೋಷಣೆ ಇಲ್ಲ. ಆ ದಿವಸ ಉಪವಾಸವೂ ಇಲ್ಲ. 1 ತಿಂಗಳ ಉಪವಾಸದ ನಂತರ ಬರುವ ಈದ್ ಉಲ್ ಫಿತ್ರ್ ಹಬ್ಬದ ದಿವಸ ಉಪವಾಸ ಇಲ್ಲ, ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಹಬ್ಬದ ದಿವಸ ಉಪವಾಸ ಇಡುವುದು ಹರಾಮ್ ಆಗಿದೆ, ನಿಷಿದ್ಧ ಆಗಿದೆ. ಹರಾಮ್ ಅಂದರೆ ನಿಷಿದ್ಧ. ಹಬ್ಬ ಅಂದರೆ ಏನು, ಧರ್ಮ ಅಂದರೆ ಏನು, 2 ವಿಷಯದ ಬಗ್ಗೆ ನಾನು ಇವತ್ತು ಮಾತಾಡ್ತೇನೆ. ಇಸ್ಲಾಮಿನ ಪ್ರಕಾರ ಪ್ರತಿಯೊಂದು ಸಮುದಾಯಕ್ಕೂ ಕೂಡ ಹಬ್ಬ ಇದೆ. ಇಸ್ಲಾಮಿನ ಪ್ರಕಾರ ಪ್ರತಿಯೊಂದು ಸಮುದಾಯಕ್ಕೂ ಕೂಡ ಆರಾಧನಾ ಕ್ರಮ ನಿಶ್ಚಯಿಸಲಾಗಿದೆ. ಉಪಾಸನ ಕ್ರಮವನ್ನು ನಿಗದಿಪಡಿಸಲಾಗಿದೆ ಅಂತೇಳಿ ಕುರಾನ್ ಹೇಳುತ್ತದೆ. ಅಧ್ಯಾಯ 22 ಸೂಕ್ತ 67ರಲ್ಲಿ ಹೇಳಲಾಗಿದೆ, ಅಲ್ಲಿ ಕುಲ್ಲಿ ಉಮ್ಮತಿನ್ ಜಅಲ್ನಾ ಮಸ್ಕನ್ಹುಂ ನಾಸಿಕ್, ಪ್ರತಿಯೊಂದು ಸಮುದಾಯಕ್ಕೂ ನಾವು ಒಂದು ಉಪಾಸನ ಕ್ರಮವನ್ನು ನಿಶ್ಚಯಿಸಿದ್ದೇವೆ. ಎಲ್ಲ ಸಮುದಾಯಕ್ಕೂ ಕೂಡ ಒಂದೊಂದು ಉಪಾಸನ ಕ್ರಮ ಇದೆ. ಅದು ದೇವನಿಂದ ನಿಶ್ಚಯಿಸಲ್ಪಟ್ಟಂತಹ ಉಪಾಸನ ಕ್ರಮವಾಗಿದೆ. ಅದೇ ರೀತಿಯಲ್ಲಿ ಅಧ್ಯಾಯ 283ನೇ ಸೂಕ್ತದಲ್ಲಿ ಹೇಳಲಾಗಿದೆ, ನಿಮ್ಮಲ್ಲಿ ಗತಪ್ರವಾದಿಗಳು ಅವರ ಅನುಯಾಯಿಗಳಿಗೂ ಕೂಡ ಉಪವಾಸ ವ್ರತ ಕಡ್ಡಾಯಗೊಳಿಸಲಾಗಿದೆ. ಅದೇ ಕಾರಣಕ್ಕೆ ನಿಮಗೂ ಕೂಡ ಉಪವಾಸ ವ್ರತ ಕಡ್ಡಾಯಗೊಳಿಸಲಾಗಿದೆ. ಅಂದರೆ ಕುರಾನ್ ಜೋಡಿಸುವಂಥ ಒಂದು ಕ್ರಮ ನೋಡಿ, ಒಂದು ಸಿಸ್ಟಮ್ ನೋಡಿ. ಮುಸ್ಲಿಮರಿಗೆ ಹೇಳ್ತದೆ ಗತಪ್ರವಾದಿಗಳಿಗೆ ಉಪವಾಸ ವ್ರತ ಕಡ್ಡಾಯಗೊಳಿಸಿದ್ದೇವೆ ನಾವು ಅಂತ. ಉದಾಹರಣೆಗೆ ಕ್ರಿಶ್ಚಿಯನ್ರವರು ಈಗ ಬ್ಲ್ಯಾಕ್ ಡೇಸ್ನಲ್ಲಿ ಇದ್ದಾರೆ, ಅವರದ್ದು 40 ಡೇಸ್ ನಮಗಿಂತ 1 ದಿವಸ ಮೊದಲು ಆರಂಭ ಮಾಡಿದ್ದಾರೆ. ಬುಧವಾರ. ನಾವು ಗುರುವಾರ ಆರಂಭ ಮಾಡಿದ್ದೆವು, ನಮ್ಮದು ಮುಗೀತು 1 ತಿಂಗಳು. ಅವರದ್ದು ಈಗ ಕೂಡ ಇನ್ನೂ 3-4 ದಿವಸ ಭವಿಷ್ಯ ಇದೆ. ಮತ್ತು ನೆಕ್ಸ್ಟ್ ಸಂಡೇ ಅವರದ್ದು ಹಬ್ಬ ಇದೆ ಅಲ್ವಾ. ಆ ಕಪ್ಪು ದಿನದಿಂದ ಅವರು ಹೊರಗೆ ಬರ್ತಾರೆ ಅಲ್ವಾ. ಬಹುಶಃ ಈ ಸಂದರ್ಭದಲ್ಲಿ ಡ್ರಿಂಕ್ಸ್ ಮಾಡಲಿಕ್ಕಿಲ್ಲ, ನಾನ್ ವೆಜ್ ಇಲ್ಲ. ಕೆಲವರಲ್ಲಿ ಇದನ್ನು ಭಾಳ ನಿಷ್ಠೆಯಿಂದ ಆಚರಿಸ್ತಾರೆ. ಸೊ ಹಿಂದೂಗಳಲ್ಲಿ ಇದೆ, ಏಕಾದಶಿಯ ಉಪವಾಸ ಇದೆ, ಸಂಕಷ್ಟಿಯ ಉಪವಾಸ ಇದೆ, ಶಿವರಾತ್ರಿಯ ಉಪವಾಸ ಇದೆ. ಅಂದರೆ ಆ ಕುರಾನ್ ಕರೆಕ್ಟ್ ಮಾಡುವಂತಹ ಆ ವಿಷಯ ನಮಗೆ ಸಮಾಜದಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಎಲ್ಲ ಸಮುದಾಯಗಳಿಗೂ ಕೂಡ ಎಷ್ಟು ನಿಷ್ಠೆಯಿಂದ ಆಚರಿಸ್ತಾರೆ ಅದು ಬೇರೆ ವಿಷಯ. ಮಾತ್ರ ಎಲ್ಲ ಸಮುದಾಯಗಳಿಗೂ ಕೂಡ ಹಬ್ಬ ಹೇಳುವಂಥದ್ದಿದೆ, ಉಪಾಸನ ಕ್ರಮ ಹೇಳುವಂಥದ್ದಿದೆ. ಹಾಗೆ ಕುರಾನ್ ಹೇಳ್ತದೆ ಎಲ್ಲ ಜೀವಿಗಳಿಗೂ ಕೂಡ ಆರಾಧನಾ ಕ್ರಮ ಗೊತ್ತು ಅಂತ. ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ, ಮನುಷ್ಯರಿಗಾಗಿ ಏನೆಲ್ಲ ಈ ಜಗತ್ತಿನಲ್ಲಿ ಸೃಷ್ಟಿ ಮಾಡಲಾಗಿದೆ ನೋಡಿ. ಈ ಭೂಮಿ ಇರುವುದು ಮನುಷ್ಯನಿಗೆ, ಈ ಆಕಾಶ ಇರೋದು ಮನುಷ್ಯನಿಗೆ, ಈ ಸೂರ್ಯ ಚಂದ್ರ ನಕ್ಷತ್ರ ಗಾಳಿ ಬೆಳಕು ನೀರು ಇರೋದು ಮನುಷ್ಯನಿಗೆ. ಇದು ದೇವರಿಗೂ ಅಲ್ಲ, ಧರ್ಮಕ್ಕೂ ಅಲ್ಲ. ದೇವರಿಗೆ ಇದೆಲ್ಲ ಬೇಡ. ಅವನಿಗೆ ಏನು ಬೇಕೋ ಅವ ಬೇಕಾದ್ದನ್ನು ಅವ ಪಡೆಯಬಹುದು. ಇದೆಲ್ಲ ಮನುಷ್ಯನಿಗಾಗಿ ಅವ ಸೃಷ್ಟಿ ಮಾಡಿದ್ದಾನೆ. ಮತ್ತು ಮನುಷ್ಯನಿಗೆ ಯಾವ ರೀತಿ ಆರಾಧನೆ ಮಾಡುವುದು ಆ ದೇವನಿಗೆ ಗೊತ್ತೋ ಇದೆಲ್ಲದಕ್ಕೂ ಕೂಡ ಆರಾಧನಾ ಕ್ರಮ ಗೊತ್ತಿದೆ ಅಂತ. ಯುಸಬ್ಬಿಹು ಲಿಲ್ಲಾಹಿ ಮಾಫಿಸ್ ಸಮಾವಾತಿ ವ ಮಾಫಿಲ್ ಅರ್ಜ್ ಅಂತ ಕುರಾನ್ ಹೇಳ್ತದೆ. ಆಕಾಶದಲ್ಲಿರುವಂತಹ ಮತ್ತು ಭೂಮಿಯಲ್ಲಿರುವಂತಹ ಪ್ರತಿಯೊಂದು ವಸ್ತುವು ಕೂಡ ಅಲ್ಲಾಹನನ್ನು ಜಪಿಸುತ್ತದೆ, ಆ ದೇವನನ್ನು ಜಪಿಸುತ್ತದೆ ಅಂತ. ಅಂದರೆ ಅವನ ಒಬೀಡಿಯಂಟ್ ಆಗಿದೆ ಅಂತ. ಈ ಸೂರ್ಯ ಅವನ ಒಬೀಡಿಯಂಟ್, ಈ ಚಂದ್ರ ಅವನ ಒಬೀಡಿಯಂಟ್, ಈ ನಕ್ಷತ್ರಗಳು ಅವನ ಒಬೀಡಿಯಂಟ್, ಈ ಗಾಳಿ ಅವನ ಒಬೀಡಿಯಂಟ್, ಈ ಭೂಮಿ ಅವನ ಒಬೀಡಿಯಂಟ್, ಈ ಆಕಾಶ ಅವನದ್ದು ಒಬೀಡಿಯಂಟ್. ಯಾಕೆ ಹೇಳಿದರೆ ಏನು ಕರ್ತವ್ಯ ಅವರಿಗೆ ಕೊಡಲಾಗಿದೆ ಮನುಷ್ಯ ಜೀವನಕ್ಕಾಗಿ, ಆ ಎಲ್ಲ ಕರ್ತವ್ಯ ಅದು ಚಾಚು ತಪ್ಪದೆ ನಿರ್ವಹಿಸ್ತಾ ಇದೆ. ಎಲ್ಲಿಯೂ ಕೂಡ ಅದು ನನಗೆ ಈ ಕೆಲಸ ಆಗುವುದಿಲ್ಲ ಅಂಥೇಳಿ ಹೇಳುವುದಿಲ್ಲ. ಅದು ಒಂದನೇದಾಗಿ ಆ ದೇವನ ಆರಾಧನಾ ಕ್ರಮ ಗೊತ್ತಿದೆ. ಮತ್ತು ಕುರಾನ್ ಇನ್ನೊಂದು ಕಡೆ ಹೇಳ್ತದೆ ಅವೆಲ್ಲವೂ ಕೂಡ ದೇವನಿಗೆ ಸಾಷ್ಟಾಂಗ ಬೆರಗುತ್ತವೆ ಅಂತ. ಅಂದರೆ ಅವನ ಆಜ್ಞೆಗೆ ಅದು ಒಳಗಾಗಿದೆ ಅಂತ. ಆಜ್ಞೆಗೆ ಒಳಗಾಗದಂತಹ ಯಾವುದಾದರೂ ಒಂದು ಜೀವಿ ಇದ್ದರೆ ಅದು ಮನುಷ್ಯ ಜೀವಿ ಅಂತ. ಸೂರ್ಯನಿಗೆ ನನಗೆ ಆಗುವುದಿಲ್ಲ ಅಂತೇಳಿ ಅವ ಕೂತ್ಕೊಳ್ಳಿಲ್ಲ, 1 ನಿಮಿಷವೂ ಕೂಡ ಅವ ಲೇಟ್ ಮಾಡಲಿಲ್ಲ.
ಗಾಳಿಗೆ ಹೇಳಲಾಗಿದೆ ನೀನು ಬೀಸ್ತಾ ಇರಬೇಕಂತ, ಅದು ಬೀಸ್ತಾ ಉಂಟು, ಎಲ್ಲಿಯೂ ಕೂಡ ರೆಸ್ಟ್ ಮಾಡಲಿಲ್ಲ ಅದು. ಆಕಾಶಕ್ಕೆ ಹೇಳಲಾಗಿದೆ ನೀನು ಎತ್ತರದಲ್ಲಿ ಇರಬೇಕು ಅಂತ, ಅದು ಎತ್ತರದಲ್ಲಿ ಉಂಟು. ಭೂಮಿಗೆ ಹೇಳಲಾಗಿದೆ ನಿನ್ನನ್ನು ಹಾಸಲಾಗಿದೆ ಮತ್ತು ನೀನು ತಿರುಗುತ್ತಾ ಇರಬೇಕು ಅಂತ. 24 ಗಂಟೆ ಭೂಮಿ ತಿರುಗುತ್ತಾ ಉಂಟು, ಒಂದು ನಿಮಿಷವೂ ಕೂಡ ಅದು ಆಚೆ ಈಚೆ ಮಾಡುವುದಿಲ್ಲ. ಎಷ್ಟು ಒಬೀಡಿಯಂಟ್ ಇದೆ ಅಂತ ಹೇಳಿದರೆ ಅದನ್ನು ನಮಗೆ ಎಣಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅದು ಸ್ವಲ್ಪವೂ ಕೂಡ ಒಬೀಡಿಯಂಟ್ ಇಲ್ಲ ಅಂದರೆ, ಅಲ್ಲಾಹನ ದೇವನ ಆಜ್ಞೆಗೆ ಅದು ಒಳಪಡಲಿಲ್ಲ ಅಂತ ಹೇಳಿದರೆ ಮನುಷ್ಯ ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಗಾಳಿ ಒಂದು 5 ನಿಮಿಷ ರೆಸ್ಟ್ ತಗೊಂಡ್ರೆ ಏನಾಗ್ಬೋದು, ನಾವು ಸ್ವಲ್ಪ ಆಲೋಚನೆ ಮಾಡಿ ನೋಡುವ. ಒಂದು 5 ಮಿನಿಟಿಗೆ ಗಾಳಿ ಒಂದು ಹೇಳ್ತದೆ, ನಾನು ಸ್ವಲ್ಪ ರೆಸ್ಟ್ ತಗೊಳ್ತೇನೆ ಅಪ್ಪ, ನನಗೆ ಸಾಕಾಗಿದೆ, 24x7 ನನಗೆ ಡ್ಯೂಟಿ ಮನುಷ್ಯನದು ಮಾಡಿ ಮಾಡಿ ಸಾಕಾಗಿದೆ, ಒಂದು 5 ಮಿನಿಟ್ ನಾನು ರೆಸ್ಟ್ ತಗೊಳ್ತೇನೆ ಅಂತ ಗಾಳಿ ಎಲ್ಲಿಯಾದರೂ ಹೇಳಿದರೆ ನಾವು ಯಾರೂ ಕೂಡ ಜೀವಂತ ಇರಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರ ಪಟ 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 ಪಟವಾಗಿ ಹೆಣವಾಗಿ ಬೀಳುವಂತಹ ಸಾಧ್ಯತೆಗಳು ಇರುವಂಥದ್ದು. ಅದೇ ರೀತಿಯಲ್ಲಿ ನಾವು ಹಬ್ಬಕ್ಕೆ ಬಂದರೆ, ಪ್ರಾಂತೀಯ ಹಬ್ಬ ಇದೆ, ನಾಡ ಹಬ್ಬ ಇದೆ, ರಾಷ್ಟ್ರೀಯ ಹಬ್ಬ ಇದೆ, ದೀಪಾವಳಿ ಇದೆ, ಕ್ರಿಸ್ಮಸ್ ಇದೆ, ಯುಗಾದಿ ಇದೆ. ಮೊನ್ನೆ ತಾನೀಗ ಯುಗಾದಿ ಕೂಡ ಆಯಿತು, ಅವರು ಕೂಡ ಚಾಂದ್ರಮಾನದ ಪ್ರಕಾರ ಯುಗಾದಿ ಆಚರಣೆ ಮಾಡುವಂಥದ್ದು. ಯುಗಾದಿ ಕೂಡ ಇದೆ. ಇದೆಲ್ಲ ಯಾಕಿದೆ ಅಂದರೆ ಮನುಷ್ಯನನ್ನು ಮನುಷ್ಯನೊಂದಿಗೆ ಜೋಡಿಸಲಿಕ್ಕೆ ಇರುವಂಥದ್ದು, ಬೇರ್ಪಡಿಸ್ಲಿಕ್ಕೆ ಇರುವಂಥದ್ದಲ್ಲ. ಎಲ್ಲ ಧರ್ಮಗಳ ಉದ್ದೇಶ ಏನು ಅಂದರೆ ಮನುಷ್ಯನನ್ನು ಮನುಷ್ಯನೊಂದಿಗೆ ಜೋಡಿಸುವುದು. ಮನುಷ್ಯನನ್ನು ಮನುಷ್ಯನೊಂದಿಗೆ ಜೋಡಿಸುವುದು ಮಾತ್ರ ಧರ್ಮ. ನಮ್ಮಲ್ಲಿ ಯಾರು ಅಪನಂಬಿಕೆಗೆ ಅಥವಾ ಯಾರೂ ಕೂಡ ಯಾರೋ ಹೇಳಿದ ಸುಳ್ಳಿಗೆ ಒಳಗಾಗಬಾರ್ದು, ಯಾರೋ ಮಾಡಿದ ಪ್ರಪಗಂಡಕ್ಕೆ ನಾವು ಯಾರೂ ಒಳಗಾಗಬಾರ್ದು. ಧರ್ಮ ಅಂದರೆ ಹೊಡೆದಾಡಿಕೊಳ್ಳುವುದಲ್ಲ, ಧರ್ಮ ಅಂದರೆ ಬೇರ್ಪಡಿಸುವುದಲ್ಲ, ಧರ್ಮ ಅಂದರೆ ಒಡೆಯುವುದಲ್ಲ, ಧರ್ಮ ಅಂದರೆ ಅಶಾಂತಿ ಅಲ್ಲ, ಧರ್ಮ ಅಂದರೆ ಶಾಂತಿ, ಧರ್ಮ ಅಂದರೆ ಪ್ರೀತಿ, ಧರ್ಮ ಅಂದರೆ ಒಬ್ಬರು ಇನ್ನೊಬ್ಬನನ್ನು ಆಲಂಗಿಸುವುದು ಧರ್ಮ, ಒಬ್ಬನನ್ನು ಇನ್ನೊಬ್ಬನೊಂದಿಗೆ ಬೇರ್ಪಡಿಸುವುದು ಧರ್ಮ ಅಲ್ಲ. ಧರ್ಮ ಈ ಜಗತ್ತಿಗೆ ಯಾಕೆ ಬಂತು ಅಂದರೆ ಮನುಷ್ಯನನ್ನು ಮನುಷ್ಯನೊಂದಿಗೆ ಜೋಡಿಸಲಿಕ್ಕೆ ಬಂದಿರುವುದು, ಬೇರ್ಪಡಿಸಲಿಕ್ಕೆ ಬಂದಿರುವುದಲ್ಲ. ಧರ್ಮದ ಹೆಸರು ಹೇಳಿ ಯಾರು ಇದ್ದಾರೋ ಅವರು ಧರ್ಮದ ಹೆಸರಲ್ಲಿ ಅಧರ್ಮವನ್ನು ಹೇಳಿಕೊಡ್ತಾ ಇರುವಂಥದ್ದು. ಇದು ಎಲ್ರಿಗೂ ಕೂಡ ಗೊತ್ತಿರಬೇಕು. ಧರ್ಮ ಹೇಳುವಂಥದ್ದು ಬಹಳ ಶುಭ್ರವಾಗಿದೆ, ಧರ್ಮ ಹೇಳುವಂಥದ್ದು ಎಲ್ರಿಗೂ ಕೂಡ ಆಲಂಗಿಸಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಆ ರೀತಿಯಿಂದ ನಾವು ಧರ್ಮ ಅಂದರೆ ಏನಂತ ತಿಳಿದುಕೊಳ್ಳುವಂತಹ ಪ್ರಯತ್ನ ಮೊದಲಿಗೆ ಮಾಡಬೇಕು. ಧರ್ಮ ಅಂದರೆ ಅದು ದೇವನಿಂದ ಬಂದಿರುವುದು, ಧರ್ಮ ಅಂದರೆ ಅದು ಸಿಸ್ಟಮ್ ಆಫ್ ಲೈಫ್ ಅಂತ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗಬೇಕು. ನಾನು ಹೇಗೆ ಬದುಕಬೇಕು ಅಂತೇಳಿ ಹೇಳಿಕೊಡುವುದೇ ಧರ್ಮ. ಆ ಹೇಳಿಕೊಡುವಾಗ ಅದರಲ್ಲಿ ಕೆಲವು ಉಪಾಸನಾ ಕ್ರಮಗಳಿವೆ, ಅದನ್ನು ನಾವು ತಿಳಿದುಕೊಳ್ಬೇಕು. ನಾನು ಈ ದಿನ ಬಗ್ಗೆ ಏನು ಕರ್ತವ್ಯಗಳನ್ನು ಮುಸ್ಲಿಮರು ಮಾಡಬೇಕು ಮತ್ತು ಮಾಡ್ತಾ ಇದ್ದಾರೆ ಹೇಳುವಂಥ ವಿಷಯವನ್ನಿಟ್ಟು ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಈ ದಿನ ಪ್ರಥಮ ಕೆಲಸ ಏನು ಅಂದರೆ ದೇವನಿಗೆ ಕೃತಜ್ಞತೆಯನ್ನು ಅರ್ಪಿಸುವುದು. ಫಸ್ಟ್ ಡ್ಯೂಟಿ ಅದು. ಎಲ್ಲ ಕೆಲಸ ಮಾಡುವ ಮೊದಲು ಮುಸ್ಲಿಮನು ಸ್ನಾನ ಮಾಡಿಕೊಂಡು ಶುದ್ಧ ಬಟ್ಟೆ ಹಾಕಿಕೊಂಡು, ಪರ್ಫ್ಯೂಮ್ ಇದ್ದರೆ ಸ್ವಲ್ಪ ಪರ್ಫ್ಯೂಮ್ ಹಾಕಿಕೊಂಡು, ಅವನ ಫಸ್ಟ್ ಡ್ಯೂಟಿ ಏನಂದರೆ ನಮಾಜಿಗೆ ತೆರಳುವುದು. ಆ ನಮಾಜಿಗೆ ತೆರಳುವಾಗಲೂ ಅವನ ವಾಕ್ಯ ಏನು ಅಂದರೆ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್. ದೇವರು ದೊಡ್ಡವನು, ದೇವರು ದೊಡ್ಡವನು, ದೇವರು ದೊಡ್ಡವನು, ದೇವರು ದೊಡ್ಡವನು. ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್. ಆ ಒಬ್ಬ ದೇವನಲ್ಲದೆ ಬೇರಾರು ಆರಾಧ್ಯನಿಲ್ಲ, ಓ ದೇವನೇ ನೀನು ದೊಡ್ಡವನು. ಲಾ ಇಲಾಹ ಇಲ್ಲಲ್ಲಾ ಅಕ್ಬರ್ ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದು. ಓ ದೇವನೇ ಸರ್ವ ಸ್ತುತಿಗಳು ಸರ್ವ ಸ್ತೋತ್ರಗಳು ನಿನಗೆ ಮೀಸಲು ಅಂತೇಳಿ ಹೇಳುವುದು. ಇದು ಹಬ್ಬದ ದಿವಸ ಮಾತ್ರ ಅಲ್ಲ, ಹಬ್ಬದ ಹೊರತು ಕೂಡ ಒಬ್ಬ ಮುಸ್ಲಿಮನು, ನಿಜವಾದ ಮುಸ್ಲಿಮನು ನಾನು ಹೇಳುವುದು, ಅವ ಸರಿಸುಮಾರು 220 ಬಾರಿ ಅಲ್ಲಾಹು ಅಕ್ಬರ್ ಕೇಳ್ತಾನೆ ಮತ್ತು 220 ಬಾರಿ ಅಲ್ಲಾಹು ಅಕ್ಬರ್ ಹೇಳ್ತಾನೆ. ಒಂದು ಅಜಾನ್ ಕರೆಯಲ್ಲಿ 5 ಬಾರಿ ಅಲ್ಲಾಹು ಅಕ್ಬರ್ ಅಂತ ಹೇಳಲಾಗ್ತದೆ. 5 ಬಾರಿ ಅಜಾನ್ನಲ್ಲಿ 25 ಬಾರಿ ಹೇಳಲಾಗ್ತದೆ. ನಮಾಜಿಗಾಗಿ ಮಸೀದಿಯ ಒಳಗೆ ಇಕಾಮತ್ ಅಂತ ಹೇಳಿ ಒಂದು ನಮಾಜ್ ಆರಂಭವಾಯಿತು ಅಂತೇಳಿ ಕರೆ ಕೊಡಲಾಗ್ತದೆ. ಅದರಲ್ಲಿ 5 ಬಾರಿ 5 ಹೊತ್ತು 25 ಬಾರಿ ಹೇಳಲಾಗ್ತದೆ. ಅವನಿಗೆ ಕಡ್ಡಾಯಗೊಳಿಸಿದ 17 ಯೂನಿಟ್ ನಮಾಜನ್ನು ಅವನು ನಿರ್ವಹಿಸ್ತಾನೆ 5 ಸಮಯದಲ್ಲಿ. ಆ 17 ಯೂನಿಟ್
ನಮಾಜಿನ ಪ್ರತಿ ಯೂನಿಟ್ನಲ್ಲಿ ಅವನು 5 ಬಾರಿ ಅಲ್ಲಾಹು ಅಕ್ಬರ್ ಹೇಳ್ತಾನೆ ಮತ್ತು 5 ಬಾರಿ ಅಲ್ಲಾಹು ಅಕ್ಬರ್ ಅಂತ ಕೇಳ್ತಾನೆ. ಐಚ್ಛಿಕ ನಮಾಜ್ನಲ್ಲಿ ಮಿನಿಮಮ್ ಆಗಿ ಅವನು 17 ಯೂನಿಟ್ ಮಾಡ್ತಾನೆ, ಅದರಲ್ಲಿ ಅವ ಪ್ರತಿ ಯೂನಿಟ್ನಲ್ಲಿ 5 ಬಾರಿ ಹೇಳ್ತಾನೆ. ಇದು ಒಟ್ಟಿಗೆ ಸೇರಿಸಿದ್ರೆ ಸುಮಾರು 220 ಬಾರಿ ಆಗ್ತದೆ. ರಮಜಾನಿನಲ್ಲಿ ಅವ ವಿಶೇಷ ನಮಾಜಿನಲ್ಲಿ ಮತ್ತು 20 ಯೂನಿಟ್ ನಿರ್ವಹಿಸ್ತಾನೆ, ಆವಾಗ ಒಂದು 100 ಬಾರಿ ಅವನು ಅಲ್ಲಾಹು ಅಕ್ಬರ್ ಹೇಳ್ತಾನೆ. ಒಟ್ಟಿಗೆ ಮಿನಿಮಮ್ ಟು ಮಿನಿಮಮ್ ಅವ 320 ಬಾರಿ ದೇವರೇ ನೀನು ದೊಡ್ಡವನು ಅಂತೇಳಿ ಹೇಳ್ತಾನೆ. ಹಬ್ಬದ ದಿವಸ ಅದಕ್ಕೆ ಲಿಮಿಟೇಷನ್ಗಳಿಲ್ಲ. ಚಂದ್ರ ದರ್ಶನ ಆದ ಕೂಡಲೇ ಸೂರ್ಯ ಅಸ್ತಮಿಸುವ ತನಕ ಅವನ ಆ ದಿವಸದ ಪ್ರಥಮ ಡ್ಯೂಟಿ ಏನು ಅಂದರೆ, ಅವನ ನಾಲಿಗೆಯಲ್ಲಿ ಪ್ರತಿ ನಿಮಿಷ ಇರಬೇಕಾದ್ದು ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಇದು ಆ ಹಬ್ಬದ ವಿಶೇಷತೆ ಮತ್ತು ಇದು ಅವನಿಗೆ ಕೃತಜ್ಞತೆಯನ್ನು ಅರ್ಪಿಸುವಂತಹ ಸಂದರ್ಭ, ಅವನನ್ನು ನಮಾಜ್ ಕೊಡುವಂಥದ್ದು. ನೋಡಿ, ನಮಾಜಿಗೆ ಹೋಗ್ತಾರಲ್ಲ ಮುಸ್ಲಿಮರು ಹೊಸ ಬಟ್ಟೆಯನ್ನು ಹಾಕಿಕೊಂಡು, ಇದು ಇಸ್ಲಾಮಿನಲ್ಲಿ ಕಡ್ಡಾಯಗೊಳಿಸಲಾಗಿಲ್ಲ, ಆಯಿತಾ. ವಿಶೇಷತೆ ಈ ದಿನ ನಮಾಜ್ ಹೇಳುವಂತಹದ್ದು ಇಸ್ಲಾಮಿನಲ್ಲಿ ಕಡ್ಡಾಯ ಅಲ್ಲ. ಅವನು ಸಾಧ್ಯವಿಲ್ಲದೆ ಇದ್ದರೆ ಅದನ್ನು ಬಿಡ್ಬೋದು. ಅವನು ನಮಾಜ್ ಮಾಡದೇ ಇದ್ದರೆ, ಹೊಸ ಬಟ್ಟೆ ಧರಿಸದೇ ಇದ್ದರೆ, ಪರ್ಫ್ಯೂಮ್ ಹಾಕದೇ ಇದ್ದರೆ, ಅತ್ತರ್ ಹಾಕದೇ ಇದ್ದರೆ ಅವ ತಪ್ಪಿತಸ್ಥ ಅಂತೇಳಿ ಇಸ್ಲಾಂ ಹೇಳುವುದಿಲ್ಲ. ಆದರೆ ನೋಟ್ ಮಾಡ್ಕೊಳ್ಬೇಕು ಎಲ್ಲರೂ ಕೂಡ, ಆದರೆ ಬಡವರ ಹಕ್ಕು ಅವ ನೀಡದೇ ಇದ್ದರೆ ಅವ ತಪ್ಪಿತಸ್ಥ ಅಂತ ಇಸ್ಲಾಂ ಸಾರುವುದು. ದೇವಪ್ರವಾದಿ ಹೇಳುತ್ತಾರೆ, ನೀನು ಬಡವರಿಗೆ ಆಹಾರವನ್ನು ನೀಡದೆ ನಮ್ಮ ಈದ್ಗಾಗಳಿಗೆ ಬರಬೇಡ ಅಂತ, ನೀವು ಬರುವ ಅಗತ್ಯ ಇಲ್ಲ ಅಂತ ಇಸ್ಲಾಂ ಕಲಿಸುವ ಮಾನವೀಯ ಮೌಲ್ಯಗಳು ಇದು. ಹೇಳ್ತಾರಲ್ಲ, ಧರ್ಮ ಅಂದರೆ ಮಾನವೀಯ ಮೌಲ್ಯಗಳು ಅಂತ, ಮಾನವೀಯ ಧರ್ಮ ಹೇಳ್ತಾರಲ್ಲ, ಇದಕ್ಕಿಂತ ಒಂದು ಮಹತ್ತರವಾದಂತಹ ಮಾನವೀಯ ಧರ್ಮ ಇರುವುದಕ್ಕೆ ಸಾಧ್ಯ ಇದೆಯಾ? ನಮಾಜ್ ಹೇಳುವಂತಹದ್ದು ಜಗದ್ರಕ್ಷಕನಿಗೆ ಹೋಗಿ ಆರಾಧನೆ ಮಾಡುವಂಥ, ಅವನ ಮುಂದೆ ಸಾಷ್ಟಾಂಗ ಬೆರಗಲಿಕ್ಕೆ ಇರುವಂಥ ಒಂದು ವ್ಯವಸ್ಥೆ ಹೇಳುವಂಥದ್ದು ನಮಾಜ್. ಆದರೆ ದೇವಪ್ರವಾದಿ ಹೇಳುತ್ತಾರೆ, ಬಡವರಿಗೆ ಆಹಾರ ಒದಗಿಸದೆ ನೀನು ನಮ್ಮ ಈದ್ಗಾಗಳಿಗೆ ಬರಬೇಡ ಅಂತ. ಎಂತಹ ಉದಾತ್ತ ಮೌಲ್ಯ ನೋಡಿ ಇದು, ಎಂತಹ ಉದಾತ್ತ ಮೌಲ್ಯ. ಮತ್ತು ನೀನು ಒಂದು ವೇಳೆ ನಿನ್ನ ಫಿತ್ರಾವನ್ನು ಬಡವರಿಗೆ ದಾನ ಮಾಡದೇ ಇದ್ದರೆ ನೀನು ತಪ್ಪಿತಸ್ಥ ಅಂತ ನಿನ್ನನ್ನು ಪರಿಗಣಿಸಲಾಗ್ತದೆ ಅಂತ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿಗೆ ಸಾರಿದ್ದಾರೆ. ನೀನು ಫಿತ್ರಾ ಅದ ಮಾಡಬೇಕು. ನಿನ್ನ ಉಪವಾಸದಲ್ಲಿ ಆಗಿರುವಂತಹ ಲೋಪದೋಷಗಳಿಗೆ, ನಿನ್ನ ನಮಾಜ್ನಲ್ಲಿ ಆಗಿರುವಂತಹ ಲೋಪದೋಷಗಳಿಗೆ ಪ್ರಾಯಶ್ಚಿತ್ತ ಯಾವುದು ಅಂದರೆ ನೀನು ಬಡವರಿಗೆ ಉಣ್ಣಿಸುವುದು ಅಂತ. ನಿನ್ನ ಮನೆಯಲ್ಲಿ ಮಾತ್ರ ಶೀರ್ ಕುರ್ಮಾ ಆಗುವುದಲ್ಲ, ನಿನ್ನ ನೆರೆಮನೆಯಲ್ಲಿ ಇರುವಂತಹ, ನಿನ್ನ ಸ್ಲಮ್ಮಿನಲ್ಲಿ ಇರುವಂತಹ ಬಟ್ಟೆ ಇಲ್ಲದಂತಹ ಮಕ್ಕಳಿಗೆ ನಿನ್ನಿಂದ ಬಟ್ಟೆ ಸಿಗಬೇಕು. ಆಹಾರ ಇಲ್ಲದ ಮನುಷ್ಯನಿಗೆ ನಿನ್ನಿಂದ ಆಹಾರ ಸಿಗಬೇಕು. ನೀನು ಮಾತ್ರ ಅಲ್ಲ ಹೊಸ ಬಟ್ಟೆ ಧರಿಸುವಂತಹದ್ದು, ನಿನ್ನ ಬಡವರು ಕೂಡ ಹೊಸ ಬಟ್ಟೆ ಧರಿಸಬೇಕು ಈ ದಿವಸ. ನಿನಗೆ ಅದು ಸಾಧ್ಯವೋ ನೀನು ಬಾ ನಮ್ಮ ಈದ್ಗಾಹಗಳಿಗೆ, ನಿನಗೆ ಅದು ಸಾಧ್ಯವಿಲ್ಲವೋ ಬಾರದೇ ಇದ್ದರೆ ಎಂದು ಸಮಸ್ಯೆ ಇಲ್ಲ ಅಂತ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ. ಈದ್ ಅಂದರೆ ಫಲಗಳಿಕೆಯ ದಿವಸವಾಗಿದೆ. ನಂಬರ್ 2, ಈದ್ ದಿವಸ ಇರುವಂತಹ ಡ್ಯೂಟಿ ಈದ್ ಅಂದರೆ ಫಲಗಳಿಕೆ ಆಗಿದೆ. ಫಿತ್ರಾ ಕೊಡುವಂಥದ್ದು, ಜಕಾತ್ ಕೊಡುವಂಥದ್ದು, ಜಕಾತಿನ ಸಿಸ್ಟಮ್ ಇದೆ. ಯಾರ ಬಳಿ 40,000 ರೂಪಾಯಿ ಇಡೀ ವರ್ಷದ ಖರ್ಚು ಹೋಗಿ ಉಳಿತಾಯ ಆಗ್ತದೋ ಆ 40,000ದಲ್ಲಿ 1,000 ದಾನ ಮಾಡಬೇಕು. 40 ಪವನ್ ಚಿನ್ನ ಇದ್ದರೆ 1 ಪವನ್ ಚಿನ್ನ ದಾನ ಮಾಡಬೇಕು. 40 ಆಡುಗಳು, 40 ದನಗಳು ಅಥವಾ 40 ಹೋರಿಗಳು ಇದ್ದರೆ 1 ದನ, 1 ಹೋರಿ, 1 ಆಡು ದಾನ ಮಾಡಬೇಕು. ಪೆಟ್ರೋಲಿಗೂ ಇದೇ ನಿಯಮ, ಖನಿಜಕ್ಕೂ ಇದೇ ನಿಯಮ. ನಿಮ್ಮ ಬೆಳೆಗಳು ಏನು ಬರುತ್ತದೆ, ವಾರ್ಷಿಕ ಬೆಳೆಗಳು ಏನು ಬರ್ತದೆ, ಅದರಲ್ಲಿ ಫಿತ್ರಾ ಇದೆ, ಜಕಾತ್ ಇದೆ. ಅಂದರೆ ಒಟ್ಟಿಗೆ ಇದ್ದವನು ಇಲ್ಲದವನಿಗೆ ಕೊಡುವುದನ್ನು ಧರ್ಮ ಕಲಿಸುವಂಥದ್ದು. ಯಾರ ಬಳಿ ಕೊಡಲಾಗಿದೆಯೋ, ಯಾರ ಬಳಿ ಕೊಡಲಾಗಿಲ್ಲವೋ ಅವನನ್ನು ಕಂಡು ಅವನು ನೀಡಲಿ ಅಂಥೇಳಿ ಧರ್ಮ ಕಲಿಸಲಾಗುವಂಥದ್ದು.
ಆ ದಿವಸ, ಈ ದಿವಸ ಏನು ಅಂದರೆ ಇಲ್ಲದವನಿಗೆ ಕೊಟ್ಟು ಮತ್ತು ಆ ದೇವನಲ್ಲಿ ಬೇಡುವ ದಿವಸ. ಓ ದೇವನೇ, ನೀನು ನನಗೆ ಜಾಸ್ತಿ ಕೊಟ್ಟರೆ ಬರುವ ವರ್ಷ ನಾನು ಮತ್ತಷ್ಟು ಜಾಸ್ತಿ ದಾನ ಮಾಡ್ತೇನೆ ಅಂಥೇಳಿ ಆ ದೇವನಲ್ಲಿ ಬೇಡುವ ದಿವಸವೇ ಈ ದಿವಸವಾಗಿದೆ. ಅದೇ ಈ ದಿವಸವಾಗಿದೆ. ಅದಕ್ಕಾಗಿ ಇಲ್ಲಿ ಸಾರಾಯಿ ಇಲ್ಲ, ಇಲ್ಲಿ ಪಟಾಕಿಗಳಿಲ್ಲ. ನೋಡಿ, ಬೇರೆ ಹಬ್ಬ ನಾನು ಯಾರ ಅವಹೇಳನ ಮಾಡ್ತಾ ಇಲ್ಲ, ಬದಲಾಗಿ ಸುಧಾರಣೆ ಆಗಬೇಕು, ಸಮಾಜ ಸುಧಾರಣೆ ಆಗಬೇಕು. ನಾವು ಶರಾಬಿಗೆ ಹಾಕುವ ದುಡ್ಡು, ನಾವು ಪಟಾಕಿಗೆ ಹಾಕುವ ದುಡ್ಡು ಕೋಟಿ ಕೋಟಿ ಸುರಿತೇವೆ ನಾವು ಹಬ್ಬದ ನೆಪದಲ್ಲಿ. ಕೆಲವೇ ಗಂಟೆಗಳ ಹಬ್ಬ ಇರುವುದು, ಕೋಟಿ ಕೋಟಿ ಬಿಸ್ನೆಸ್ ಆಗ್ತದೆ ಶರಾಬು ಅಂಗಡಿಗೆ, ಕೋಟಿ ಕೋಟಿ ಬಿಸ್ನೆಸ್ ಆಗ್ತದೆ ಪಟಾಕಿ ಅಂಗಡಿಗೆ. ಆದರೆ ಇಲ್ಲಿ ತದ್ವಿರುದ್ಧ ಇದೆ, ನಿಮ್ಮ ಎದುರು ಇಲ್ಲಿ ತದ್ವಿರುದ್ಧ ಇದೆ. ಇಲ್ಲಿ ಸಂಪತ್ತು ಪೋಲಾಗುವುದಿಲ್ಲ, ಹಾಳಾಗುವುದಿಲ್ಲ, ಬರ್ಬಾಗುವುದಾಗುವುದಿಲ್ಲ, ನಾಶ ಆಗುವುದಿಲ್ಲ. ಬದಲಾಗಿ ಯಾರ ಹಕ್ಕು ಇದೆ ಅವರಿಗೆ ಹಕ್ಕು ಸಿಗುತ್ತದೆ. ಯಾರ ಬಡತನ ಇದೆ ಆ ಬಡತನ ದೂರ ಆಗ್ತದೆ. ಯಾರಿಗೆ ಸಮಸ್ಯೆ ಇದೆ ಆ ಸಮಸ್ಯೆಯ ಪರಿಹಾರವಾಗ್ತದೆ. ಎಂತಹ ಒಂದು ಸುಂದರ ವ್ಯವಸ್ಥೆ ಇಸ್ಲಾಮಿನ ಹಬ್ಬ ಕೊಡುತ್ತದೆ ಅಂತ. ಯಾವ ಗಮ್ಮತ್ತಿನಲ್ಲಿಯೂ ಕೂಡ ಪಾಲುಗೊಳ್ಳದೆ, ಯಾವ ಶರಾಬಿನ ಬಾಟ್ಲಿ ತೆಗೆದುಕೊಳ್ಳದೆ, ಯಾವ ಪಟಾಕಿ ಸಿಡಿಸದೆ ಹೇಳಲಾಗಿದೆ ಆ ದಿವಸ ನೀನು ಬಡವರ ಮನೆಗೆ ತೆರಳುವಂತ. ಈದಂದ್ರೆ ಮೂರನೇದ್ದು ಪ್ರಾಯಶ್ಚಿತ್ತದ ದಿನವಾಗಿದೆ. ಪ್ರಾಯಶ್ಚಿತ್ತದ ದಿನ, ಕ್ಷಮಿಸುವುದು ಮತ್ತು ಕ್ಷಮಿಸಿಕೊಳ್ಳುವ ದಿವಸವಾಗಿದೆ. ದೇವಪ್ರವಾದಿ ಹೇಳ್ತಾರೆ, ಜನರನ್ನು ಕ್ಷಮಿಸುವಂತಹ ಗುಣ ಇರುವವನಿಗೆ ಲೆಕ್ಕಾಚಾರವಿಲ್ಲದೆ ಸ್ವರ್ಗ ಪ್ರವೇಶ ಮಾಡಬಹುದು ಅಂತ. ಯಾರಿಗೆ ಜನರನ್ನು ಕ್ಷಮಿಸುವ ಗುಣ ಇದೆಯೋ, ಮಾಫ್ ಮಾಡಿ ಬಿಡುವಂತಹ ಗುಣ, ಅವನಿಗೆ ಲೆಕ್ಕಾಚಾರವಿಲ್ಲದೆ ಸ್ವರ್ಗ ಪ್ರವೇಶ ಮಾಡಬಹುದು ಅಂತ, ವಿಚಾರಣೆ ಇಲ್ಲದೆ ಸ್ವರ್ಗ ಪ್ರವೇಶ ಮಾಡಬಹುದು ಅಂತ ದೇವಪ್ರವಾದಿ ಹೇಳ್ತಾರೆ. ಈ ದಿವಸ ಯಾರಿಗಾದರೂ ನೀವು ತೊಂದರೆ ಕೊಟ್ಟದ್ದಿದ್ದರೆ, ಯಾರಿಗಾದರೂ ಸಮಸ್ಯೆ ಉಂಟು ಮಾಡಿದ್ದಿದ್ದರೆ ಅವರ ಹತ್ತಿರ ಹೋಗಿ ಹೊಸ ಬಟ್ಟೆ ಹಾಕಿಕೊಂಡು ಅಥವಾ ಇದ್ದದ್ರಲ್ಲಿ ಒಳ್ಳೆಯ ಬಟ್ಟೆ ಹಾಕಿಕೊಂಡು ಪರ್ಫ್ಯೂಮ್ ಹಾಕಿಕೊಂಡು ಅವರಿಗೆ ಕೈ ಕೊಟ್ಟು ಅವರನ್ನು ಆಲಂಗಿಸಿ, ಓ ನನ್ನ ಸಹೋದರ ಅಥವಾ ಓ ನನ್ನ ಸಹೋದರಿ, ನಾನು ನಿನ್ನನ್ನು ತಪ್ಪು ಮಾಡಿದ್ದೇನೆ, ನನಗೆ ಪ್ರಾಯಶ್ಚಿತ್ತ ಬೇಕು, ನನ್ನನ್ನು ಕ್ಷಮಿಸಿ ಬಿಡು ಅಂತ ಹೇಳಿ ಕಾಡಿ ಬೇಡುವ ದಿವಸವಾಗಿದೆ ಈದ್ ಹೇಳುವಂಥದ್ದು. ಕೇವಲ ಹೊಸ ಬಟ್ಟೆಗಳನ್ನು ಧರಿಸುವುದು ಮಾತ್ರ ಅಲ್ಲ, ಕಾಂಪ್ಲಿಕೇಶನ್ ಇದ್ದರೆ, ಏನಾದರೂ ಸಮಸ್ಯೆಗಳಿದ್ದರೆ, ಏನಾದರೂ ಅಚಾತುರ್ಯ ನಡೆದು ಹೋಗಿದ್ದರೆ ಈ ದಿವಸ ಅವನ ಡ್ಯೂಟಿ ಏನು ಅಂದರೆ ನನ್ನನ್ನು ಕ್ಷಮಿಸಿಬಿಡು ನನ್ನ ಸಹೋದರ ಅಂತೇಳಿ ಕ್ಷಮಿಸಿಕೊಳ್ಳುವಂತಹ ದಿವಸವಾಗಿದೆ. ಗಂಡ ಹೆಂಡತಿಯೊಂದಿಗೆ ಕ್ಷಮಿಸಿಕೊಳ್ಳುವ ದಿವಸ, ಹೆಂಡತಿ ಗಂಡನೊಂದಿಗೆ ಕ್ಷಮಿಸಿಕೊಳ್ಳುವ ದಿವಸ, ಮಕ್ಕಳು ತಂದೆ ತಾಯಿಯೊಂದಿಗೆ ಕ್ಷಮಿಸಿಕೊಳ್ಳುವ ದಿವಸ, ತಂದೆ ತಾಯಿ ಮಕ್ಕಳೊಂದಿಗೆ ಕ್ಷಮಿಸಿಕೊಳ್ಳುವ ದಿವಸ, ನೆರೆಮನೆಯವನು ನೆರೆಮನೆಯೊಂದಿಗೆ ಕ್ಷಮಿಸಿಕೊಳ್ಳುವ ದಿವಸ, ಜನರನ್ನು ಕ್ಷಮಿಸಿಬಿಡುವ ದಿವಸವಾಗಿದೆ ಮತ್ತು ಕ್ಷಮಿಸಿಕೊಳ್ಳುವ ದಿವಸವಾಗಿದೆ. ಆ ರೀತಿಯಿಂದ ಕ್ಷಮಿಸಿಕೊಂಡು ಆ ದಿವಸವನ್ನು ಆಚರಿಸಿ ಅಂತ ಪ್ರವಾದಿಗಳು ಜಗತ್ತಿಗೆ ಸಾರುತ್ತಾರೆ. ಪ್ರವಾದಿಗಳು ಹೇಳ್ತಾರೆ, ಈದಂದ್ರೆ ಸ್ಮರಣೆಯಾಗಿದೆ ಅಂತ. ನೀವು ಸ್ಮರಿಸುವುದು ಯಾರನ್ನು? ನಿಮ್ಮ ಬಡವರನ್ನು ಕ್ಷಮಿಸುವುದು, ಅವರನ್ನು ನೆನಪು ಮಾಡುವುದು. ಈದಿನ ದಿವಸ ಯಾರೆಲ್ಲ ಬಡವರಿದ್ದಾರೆ ನನ್ನ ಸಮೀಪದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಬಡವರಿದ್ದಾರೆ ಅಂತ ಹೇಳಿ ಅವರನ್ನು ಸ್ಮರಿಸುವ ದಿವಸ. ರೋಗಿಗಳು ಯಾರಿದ್ದಾರೆ ಅಂತ ಹೇಳಿ ಸ್ಮರಿಸುವ ದಿವಸ. ಹಬ್ಬದ ದಿವಸವೂ ಕೂಡ ಹಾಸ್ಪಿಟಲ್ಗೆ ವಿಸಿಟ್ ಕೊಡುವಂಥದ್ದು ನೀವು ನೋಡಿರ್ಬೋದು. ಹಾಸ್ಪಿಟಲ್ಗಳಿಗೆ ವಿಸಿಟ್ ಕೊಡುವಂಥದ್ದು. ಯಾರಾದರೂ ಕಾಯಿಲೆ ಇಲ್ಲಿ ಮನೆಯಲ್ಲಿ ಮಲಗಿಕೊಂಡಿದ್ದರೆ ಅವರಿಗೆ ಅಲ್ಲಿಗೆ ಹೋಗಿ ವಿಸಿಟ್ ಕೊಡುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಜೀವಂತ ಮನುಷ್ಯರನ್ನು ಮಾತ್ರ ಸ್ಮರಿಸುವುದಲ್ಲ. ನೀವು ನೋಡಿರಬಹುದು ಈ ಸಮಾಜದಲ್ಲಿ ಕೆಲವು ಮುಸ್ಲಿಮರನ್ನು ಅವರು ಕಬ್ರಸ್ತಾನ್ಗಳಿಗೂ ಕೂಡ ಭೇಟಿ ಕೊಡ್ತಾರೆ. ತಮ್ಮ ಸತ್ತವರನ್ನು ಕೂಡ ಅವರ ನೆನಪು ಮಾಡ್ತಾರೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ನಿಮಗೆ ಕಬ್ರಸ್ತಾನಿಗೆ ಹೋದರೆ 2 ಡ್ಯೂಟಿಗಳಿವೆ ಅಂತ. 1ನೇ ಡ್ಯೂಟಿ, ಕಬ್ರಸ್ತಾನಿನಲ್ಲಿ 6 ಫೀಟು 1.5 ಫೀಟಿನಲ್ಲಿ ನನಗೂ ಕೂಡ ಬಂದು ಮಲಗಲಿಕ್ಕಿದೆ ಹೇಳುವಂಥದ್ದು ಹಬ್ಬದ ದಿವಸವೂ ಕೂಡ ನೆನಪು ಮಾಡಿಕೊಳ್ಳಿ ಅಂತ.
ಕಳೆದ ಬಾರಿ ಹಬ್ಬದಲ್ಲಿ ನಿನ್ನ ಜೊತೆ ಇದ್ದ ಅಲ್ಲ, ಅವತ್ತು ಈ ಬಾರಿ ನಿನ್ನ ಹಬ್ಬದಲ್ಲಿ ಅವನು ಜೊತೆ ಇಲ್ಲ, ಅವನು ಕಬ್ರಸ್ಥಾನದಲ್ಲಿದ್ದಾನೆ. ನಾಳೆಯ ಹಬ್ಬ ಬರುವಾಗ ನೀನು ಇಲ್ಲಿ ಇರ್ತೀಯೋ ಕಬ್ರಸ್ಥಾನದಲ್ಲಿ ಇರ್ತೀಯೋ ನಿನಗೂ ಗೊತ್ತಿಲ್ಲ. ಆ ಕಾರಣ ನನಗೂ ಕೂಡ ಆ ಕಬ್ರಸ್ಥಾನದಲ್ಲಿ ಬಂದು 6 ಅಡಿ 1.5 ಅಡಿಯಲ್ಲಿ ಮಲಗಲಿಕ್ಕಿದೆ ಹೇಳುವಂಥದ್ದು ಕಬ್ರಸ್ಥಾನಕ್ಕೆ ಹೋದರೆ ನಿಮಗೆ ನೆನಪಿಗೆ ಬರಬೇಕು ಅಂತ ಪ್ರವಾದಿಗಳು ಹೇಳುತ್ತಾರೆ. ಎರಡನೆಯ ಡ್ಯೂಟಿ ಏನು ಅಂದರೆ, ಕಬ್ರಸ್ಥಾನಗಳಿಗೆ ಹೋದರೆ ನೀವು ನಿಮ್ಮ ಸತ್ತವರಿಗಾಗಿ ಪ್ರಾರ್ಥಿಸಿ ಅಂತ. ಸತ್ತವರಿಂದ ಪ್ರಾರ್ಥಿಸಿಕೊಳ್ಳುವುದಲ್ಲ ಹೋಗುವುದು ಕಬ್ರಸ್ಥಾನಕ್ಕೆ, ಸತ್ತವರಿಗಾಗಿ ಪ್ರಾರ್ಥಿಸುವುದು. ದೇವ ಪ್ರವಾದಿ ಹೇಳ್ತಾರೆ, ಜೀವಂತ ಮನುಷ್ಯನಿಗೆ ಯಾವ ರೀತಿ ಆಹಾರ ಪಾನೀಯಗಳ ಅಗತ್ಯ ಇದೆಯೋ ನಿಮ್ಮ ಸತ್ತವರಿಗೆ ನಿಮ್ಮ ಪ್ರಾರ್ಥನೆಗಳ ಅಗತ್ಯ ಇದೆ ಅಂತ. ನಿಮ್ಮ ಪ್ರಾರ್ಥನೆಗಳ, ನಿಮ್ಮ ದುವಾಗಳ ಅಗತ್ಯ ಇದೆ ನಿಮ್ಮ ಸತ್ತವರಿಗೆ ಅಂತ. ಸತ್ತವರನ್ನು ಮರೆತು ಬಿಡಬೇಡಿ, ಅವರ ದೊಡ್ಡ ಉಪಕಾರ ಇದೆ ನಿಮ್ಮ ಮೇಲೆ. ನಿಮ್ಮ ತಂದೆ ಆಗಿರ್ಬೋದು, ನಿಮ್ಮ ತಾಯಿ ಆಗಿರ್ಬೋದು, ನಿಮ್ಮ ಸಹೋದರ ಆಗಿರ್ಬೋದು, ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮಾವ ಆಗಿರ್ಬೋದು, ನಿಮ್ಮ ಮೇಲೆ ಅವರ ದೊಡ್ಡ ಉಪಕಾರ ಇದೆ. ಆ ಉಪಕಾರ ಭಾರ ನೀವು ಇಟ್ಟುಕೊಂಡು ಏನು ಮಾಡಬೇಕು, ಆ ಸತ್ತವರಿಗೆ ಪ್ರಾರ್ಥಿಸಬೇಕು ಅಂತೇಳಿ ಹೇಳಿಕೊಡಲಾಯಿತು. ಕುರಾನಿನಲ್ಲಿ ಸತ್ತವರಿಗೆ ಪ್ರಾರ್ಥಿಸುವಂತಹ ಪ್ರಾರ್ಥನೆಯನ್ನು ಕಲಿಸಲಾಯಿತು. ರಬ್ಬಿ ಜಅಲ್ನಿ ಮುಕೀಮ ಸಲಾತಿ ವ ಮಿನ್ ಝುರ್ರಿಯತಿ ರಬ್ಬನಾ ವ ತಕಬ್ಬಲ್ ದುಆ ರಬ್ಬಿ ಅಗ್ಫಿರ್ಲಿ ವಲಿ ವಾಲಿದಯ್ಯ ವಲಿಲ್ ಮುಮಿನೂನ ಯೌಮ ಯಕೂಮುಲ್ ಹಿಸಾಬ್ ಅಂತ ಕುರಾನ್ ಕಲಿಸಿಕೊಟ್ಟಿತು. ರಬ್ಬಿ ರಹ್ಮಹುಮ ಕಮಾ ರಬ್ಬಯ ನಿಸ್ಸಗೀರ ಅಂತ ಹೇಳಿ ನಿಮ್ಮ ಸತ್ತವರಿಗೆ ಪ್ರಾರ್ಥಿಸಿ ಅಂತ ಹೇಳಿ ಕುರಾನ್ ಹೇಳಿಕೊಟ್ಟಿತು. ಇದು ಹಬ್ಬದ ದಿವಸ ನೆನಪಿಸುವಂಥದ್ದಾಗಿದೆ, ಸ್ಮರಣೆಯ ದಿವಸ, ಸಂಬಂಧ ಜೋಡಿಸುವ ದಿವಸ. ಈದಂದ್ರೆ ವಿಜಯದ ದಿವಸ ಆಗ್ತದೆ. ಹೇಗೆ ವಿಜಯದ ದಿವಸ ಆಗ್ತದೆ? ಕುರಾನ್ ಹೇಳ್ತದೆ, ಕದ್ ಅಫ್ಲಹ ಮನ್ ಝಕ್ಕಾಹ ವ ಕದ್ ಖಾಬ ಮನ್ ದಸ್ಸಾಹ. ಕುರಾನಿನ ಕೊಟೇಶನ್ ನೋಡಿ, ಆ ಡೈಲಾಗ್ ನೋಡಿ ಕುರಾನಿನದ್ದು. ಕದ್ ಅಫ್ಲಹ, ಯಾರು ತನ್ನ ಆತ್ಮವನ್ನು ಸಂಸ್ಕರಿಸಿಕೊಂಡು ಅವನಿಗೆ ವಿಜಯ ಪ್ರಾಪ್ತಿ ಇದೆ ಅಂತ. ಆತ್ಮ ಸಂಸ್ಕರಣೆ ಉಪವಾಸದ ಉದ್ದೇಶವೂ ಕೂಡ ಇದೆ. ಉಪವಾಸದ ಉದ್ದೇಶವೂ ಕೂಡ ಕದ್ ಅಫ್ಲಹ ಅಂತೇಳಿ ಹೇಳಲಾಗಿದೆ. ಕಮಾ ಕುತಿಬ ಅಲಲ್ಲದೀನ ಮಿನ್ ಕಬ್ಲಿಕುಂ ಅಲ್ಲಕುಂ ತತ್ತಕೂನ್ ಅಂತ. ಧರ್ಮನಿಷ್ಠೆಯ ಗುಣ ಬೆಳೆಸಿಕೊಳ್ಳುವುದು ಉಪವಾಸದ ಉದ್ದೇಶ. ಹಬ್ಬದ ದಿವಸ ಆತ್ಮದ ಸಂಸ್ಕರಣೆ ಆಗಿದೆಯೋ ಇಲ್ಲವೋ ಹೇಳಿ ಒಂದು ಪರೀಕ್ಷೆ ನಡೆಸುವಂತಹ ದಿವಸವಾಗಿದೆ. 30 ದಿವಸ 29 ದಿವಸ ನಾನು ಉಪವಾಸ ಇಟ್ಟು ನಾನು ಗಳಿಸಿದ್ದು ಏನು ಅಂಥೇಳಿ ನನ್ನ ಹೃದಯದ ಮೇಲೆ ಕೈ ಇಟ್ಟು ಒಮ್ಮೆ ಚೆಕ್ ಮಾಡುವ ದಿವಸವಾಗಿದೆ ಈ ದಿವಸ. ಒಂದು ಚೆಕ್ ಮಾಡುವ ದಿವಸ ಈ ದಿವಸ ಅಂದರೆ ಆವಾಗ ಏನಾಗ್ತದೆ, ಅದು ವಿಜಯದ ದಿವಸ ಆಗ್ತದೆ, ಅದು ಸಕ್ಸಸ್ಸಿನ ದಿವಸ ಆಗ್ತದೆ. 2 ಬೆರಳುಗಳನ್ನು ಎತ್ತಿ ಹೇಳಲಿಕ್ಕೆ ಸಾಧ್ಯ ಆಗ್ತದೆ, ನನ್ನದು ಇವತ್ತು ಈ ದಿವಸ ಅಂತ, ಮೈ ಸಕ್ಸಸ್ ಅಂತೇಳಿ ಹೇಳಲಿಕ್ಕಾಗ್ತದೆ. ಯಾವಾಗ? ಆ 1 ತಿಂಗಳ ಉಪವಾಸದಲ್ಲಿ ತನ್ನ ಒಳಗಿನ ಶತ್ರು ಇದ್ದಾನಲ್ಲ, ಹೊರಗಿನ ಶತ್ರು ಶೈತಾನನನ್ನು ಪ್ರವಾದಿಗಳು ಹೇಳಿದ್ದಾರೆ, ರಂಜಾನನ ದಿವಸ ಅವನಿಗೆ ಬಂಧನದಲ್ಲಿ ಇಡಲಾಗ್ತದೆ ಅಂತ. ಅವ ಬಂಧನದಲ್ಲಿದ್ದರೂ ಕೂಡ ಸಮಾಜದಲ್ಲಿ ಯಾಕೆ ಗಲಾಟೆಗಳು ನಡೀತದೆ ಅಂದರೆ ಇವನಿಗೆ ಬಂಧನ ಇಲ್ಲ, ಒಳಗಿನ ಶತ್ರುವಿಗೆ ಬಂಧನ ಇಲ್ಲ. ಈ ನಫ್ಸಿದೆ ಅಲ್ಲ, ಈ ನಫ್ಸು ಹೇಳುವಂಥದ್ದು ಮುತಮೈನ ಆಗಿರಬೇಕು ಅಂತೇಳಿ ಕುರಾನ್ ಹೇಳೋದು. ಆದರೆ ಈ ನಫ್ಸು ಹೇಳುವಂಥದ್ದು, ಈ ಆತ್ಮ ಹೇಳುವಂಥದ್ದು ಏನಾಗ್ತದೆ, ಅದು ಅಮ್ಮಾರ ಆಗ್ತದೆ ಅಂತ. ನಫ್ಸೆ ಅಮ್ಮಾರ ಆಗಿ ಬಿಡ್ತದೆ ಅಂತ, ಅದು ಕೂಡ ಶೈತಾನರ ರೂಪ ತಾಳಿ ಬಿಡ್ತದೆ ಅಂತ. ಯಾರಿಗೆ ಈ ನಫ್ಸಿನ ಮೇಲೆ ಕಂಟ್ರೋಲ್ ಇದೆಯೋ, ಯಾರಿಗೆ ಆ ನಫ್ಸಿನ ಮೇಲೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವಾಗ್ತದೋ ಅವನ ಬಗ್ಗೆ ಕುರಾನ್ ಹೇಳುವುದು ಕದ್ ಅಫ್ಲಹ ಮನ್ ಝಕ್ಕಾಹ, ಕದ್ ಅಫ್ಲಹ ಮನ್ ಝಕ್ಕಾಹ. ಅದರ ಮೇಲೆ ಕಂಟ್ರೋಲ್ ಮಾಡುವಂಥ ಪ್ರಯತ್ನ ನಿಮಗೆ ಮಾಡಬೇಕು ಅಂತ. ಅದೇ ರೀತಿಯಲ್ಲಿ ಈದ್ ಅಂದರೆ ಶಾಂತಿಯ ದಿನ ಅಂತೇಳಿ ಹೇಳಲಾಯಿತು. ಇಲ್ಲಿ ನಿಗ್ರಹ ಅಲ್ಲ, ಪಲಾಯನ ಇಲ್ಲ ಇಸ್ಲಾಮಿನಲ್ಲಿ. ಸಮಾಜ ಬಿಟ್ಟು ಹೋಗ್ಲಿಕ್ಕಿಲ್ಲ, ಅಥವಾ ಸ್ವೇಚ್ಛೆ ಇಲ್ಲ, ನಾನು ಹೇಗೆ ಬೇಕು ಹಾಗೆ ಜೀವಿಸ್ತೇನೆ ಅಂತ ಹೇಳಲಿಕ್ಕೂ ಇಲ್ಲ. ಬದಲಾಗಿ ಅದರ ಮಧ್ಯದಲ್ಲಿ ಹೇಳಲಾಗಿದೆ ಆತ್ಮದ ನಿಯಂತ್ರಣ ಅಂತ. ಆತ್ಮದ ಮೇಲೆ ನಿಯಂತ್ರಣ, ಆತ್ಮದ ಮೇಲೆ ಒಂದು ಕಂಟ್ರೋಲ್. ನಾವು ದನ ಕರುಗಳನ್ನು ಕಟ್ಟುವಾಗ ಎಲ್ಲಿ ಬೇಕಾದರೂ ಅದು ಹುಲ್ಲು ತಿಂದುಕೊಂಡು ಬರಲಿ ಅಂತ ಹೇಳಿ ಕಟ್ಟುವುದಲ್ಲ, ಬದಲಾಗಿ ಅದಕ್ಕೆ ಒಂದು 10 ಮೊಳವೋ 20 ಮೊಳವೋ ಹಗ್ಗ ಹಾಕಿ ಯಾಕೆ ಕಟ್ತೇವೆ ಅಂದರೆ ಬೇರೆಯವರ ಅದು ಹುಲ್ಲು ಮೇಯಬಾರ್ದು ಹೇಳುವಂತಹ ಕಾರಣಕ್ಕೆ ಅಲ್ವಾ, ಅದು ಬೇರೆಯವರಿಗೆ ತೊಂದರೆ ಮಾಡಬಾರ್ದು ಹೇಳುವಂತಹ ಕಾರಣಕ್ಕೆ. ನಾಯಿಯನ್ನು ಯಾಕೆ ನಾವು ಡೇರೆ ಒಳಗೆ ಸಾಕುವಂಥದ್ದು, ಅದು ಬೇರೆಯವರಿಗೆ ತೊಂದರೆ ಮಾಡಬಾರ್ದು ಅಂತ. ಅದಕ್ಕೆ ಆ ದೇವನು ಬಹಳ ಒಳಗೆ ಇಟ್ಟಿದ್ದಾನೆ ಆತ್ಮ ಹೇಳುವಂಥದ್ದು.
ಅದನ್ನು ಸ್ವೇಚ್ಛವಾಗಿ ಬಿಡಬೇಡಿ. ಈ ಸಮಾಜದಲ್ಲಿ ಅದರ ಮೇಲೆ ನಿಮಗೆ ಕಂಟ್ರೋಲ್ ಬೇಕು. ಅದಕ್ಕೆ ಒಂದು ಕಂಟ್ರೋಲ್ ಬೇಕು, ಅದಕ್ಕೊಂದು ಲಿಮಿಟ್ ಬೇಕು. ಯಾವ ಬೌಂಡ್ರೀಸ್ಗಳೇ ಆ ಬೌಂಡ್ರೀಸಿನ ಒಳಗೆ ಇರಬೇಕು. ಅದು ಬೌಂಡ್ರೀಸಿಗಿಂತ ಹೊರಗೆ ಹೋಗಬಾರ್ದು. ಅದು ಇಚ್ಛಾನುಸಾರ ಬದುಕಲ್ಲ, ಬದಲಾಗಿ ಆತ್ಮನಿಯಂತ್ರಣದ ಬದುಕು, ಕಂಟ್ರೋಲ್ನಿಂದ ಇರುವಂತಹ ಬದುಕು. ಯಾವ ರೀತಿ ಆಕಾಶ ಲೋಕ ಕಂಟ್ರೋಲ್ನಲ್ಲಿದೆಯೋ ಅಲ್ಲಿ ಯಾವುದೂ ಕೂಡ ಕಂಟ್ರೋಲ್ ಇಲ್ಲದೆ, ಅಲ್ಲೆಲ್ಲ ಕಂಟ್ರೋಲ್ನಲ್ಲಿದೆ. ಅಲ್ಲಿ ಭೂಮಿ ಕಂಟ್ರೋಲ್ನಲ್ಲಿದೆ. ಭೂಮಿ ಹೇಗೆ ಬೇಕೋ ಹಾಗೂ ತಿರುಗುವುದಿಲ್ಲ, ಎಷ್ಟು ಬೇಕೋ ಅಷ್ಟೇ ತಿರುಗುತ್ತದೆ. 24 ಗಂಟೆಗಳು ಕೂಡ ತಿರುಗುತ್ತದೆ. 800 ಕೋಟಿ ಜನರನ್ನು ಹಿಡ್ಕೊಂಡು, 800 ಕೋಟಿ ಜನರನ್ನು ಹಿಡ್ಕೊಂಡು, ಆ ಜನರಿಗೆ ಬೇಕಾಗುವ ಎಲ್ಲವನ್ನು ಹಿಡ್ಕೊಂಡು, ಅಷ್ಟು ಮಾತ್ರ ಅಲ್ಲ, ಈ ಸಾಗರ, ಪರ್ವತ, ನದಿ, ಹಳ್ಳ ಎಲ್ಲ ಹಿಡ್ಕೊಂಡು ಭೂಮಿ ತಿರುಗುತ್ತಾ ಇದೆ. ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸೈನ್ಸ್ ಪ್ರೂವ್ ಮಾಡಿದ ನಾವು ಹೇಳ್ತಾ ಇದ್ದೇವೆ ಅಷ್ಟೇ, ನಮ್ಗೆ ಯಾರಿಗೂ ಅದರ ಅನುಭವ ಆಗುವುದಿಲ್ಲ. ಆದರೆ ಭೂಮಿ ತಿರುಗುವುದಿಲ್ಲ ಅಂದರೆ ಸೈನ್ಸ್ ಹೇಳ್ತದೆ ಹಗಲು ಆಗುವುದಿಲ್ಲ, ರಾತ್ರಿಯೂ ಆಗುವುದಿಲ್ಲ ಅಂತ. ಡೇ ಇಲ್ಲ, ನೈಟ್ ಇಲ್ಲ, ಭೂಮಿ ತಿರುಗದೇ ಇದೆ. ಸೂರ್ಯನಿಗೆ ಅಡ್ಡ ಬರುವ ಕಾರಣ ನೈಟ್ ಆಗ್ತದೆ ಅಂತ ವಿಜ್ಞಾನ ಸಾಬೀತುಪಡಿಸಿದೆ. ಆ ಭೂಮಿಗೂ ಕೂಡ ಕಂಟ್ರೋಲ್ ಇದೆ. ಎಷ್ಟು ಶಕ್ತಿವಂತ ನೋಡಿ ಭೂಮಿ. 800 ಕೋಟಿ ಜನರು ಇದ್ದಾರೆ ಅದರಲ್ಲಿ. ಎಷ್ಟು ಶಕ್ತಿವಂತ ಭೂಮಿ, ಆದರೆ ಅದು ಕಂಟ್ರೋಲ್ನಲ್ಲಿದೆ. ಸೂರ್ಯ ಎಷ್ಟು? ಈ ಭೂಮಿಗಿಂತ 3,33,000 ಪಟ್ಟು ದೊಡ್ಡವ ಸೂರ್ಯ. ಅವನಿಗೂ ಕಂಟ್ರೋಲ್ ಇದೆ, ಅವನನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಎಲ್ಲರೂ ಕೂಡ ಅವನ ಕಂಟ್ರೋಲಿನ ಒಳಗಿದ್ದಾರೆ. ಮನುಷ್ಯನನ್ನು ಮಾತ್ರ ಆಜಾದ್ ಬಿಟ್ಟುಬಿಟ್ಟಿದ್ದಾನೆ. ಆಜಾದ್, ಆಜಾದ್ ಹಿಂದೂಸ್ತಾನ್ಗೆ ಆಜಾದ್ ಶೇರಿ ಹೇಳ್ತೇವಲ್ಲ, ಹಾಗೆ ಮನುಷ್ಯನನ್ನು ಆಜಾದ್ ಬಿಟ್ಟುಬಿಟ್ಟು ಸ್ವತಂತ್ರನಾಗಿ ಬಿಟ್ಟುಬಿಟ್ಟಿದ್ದಾನೆ. ನೀನು ಏನು ಬೇಕಾದರೂ ಮಾಡು, ಆದರೆ ಒಂದು ದಿವಸ ಬರ್ತದೆ. ಫಮ್ಮನ್ ಖಾಫ ಮಕಾಮ ರಬ್ಬಿಹಿ ವನಹನ್ ನಫ್ಸ ಅನಿಲ್ ಹವಾ ಅಂತೇಳಿ ಕುರಾನ್ ಹೇಳಿದ್ದು. ಆ ದೇವನನ್ನು ಭೇಟಿಯಾಗುವ ಒಂದು ದಿವಸ ನಿನಗೆ ಬರ್ತದೆ. ನಿನಗೆ ಇಲ್ಲಿ ಸ್ವಾತಂತ್ರ್ಯ ಕೊಡಲಾಗಿದೆ, ಆದರೆ ಅದರ ಅರ್ಥ ಇದಲ್ಲ ನೀನು ಎಲ್ಲಿ ಬೇಕಾದರೂ ಹೋಗ್ಬೋದು, ಏನು ಬೇಕಾದರೂ ಮಾಡ್ಬೋದಲ್ಲ. ನ್ಯಾಯ, ನೀತಿ, ಧರ್ಮ, ನಿಷ್ಠೆ ಇದೆಲ್ಲ ಇಟ್ಕೊಂಡು ನಿನಗೆ ಬದುಕಬೇಕು. ನಿನಗೆ ದೇವ ಭಯ ಬೇಕು. ಆ ದೇವರು ನಿನಗೆ ಇಲ್ಲಿ ಕಳಿಸಿದ್ದು, ಆ ದೇವ ಕಳಿಸಿದ ಕಾರಣ ನೀನು ಇಲ್ಲಿ ಇದ್ದಿ. ನಿನಗಿಲ್ಲಿ ಗಾಳಿ ಇಲ್ಲ ಅಂದರೆ ನಿನ್ನ ಬದುಕಿಲ್ಲ. ಗಾಳಿ ಇದ್ದೂ ಕೂಡ ನಿನ್ನ ಬದುಕಿಲ್ಲ. ಇಲ್ಲಿ ಗಾಳಿ ಇಲ್ಲದೆ ಬದುಕಿಲ್ಲ, ಗಾಳಿ ಇದ್ದೂ ಕೂಡ ನಿನ್ನ ಬದುಕಿಲ್ಲ. ಆರ್ಡರ್ ಆದರೆ ನಿನ್ನ ಬದುಕು ಮುಗೀತು. ಗಾಳಿ ಇರ್ತದೆ, ನೀನು ಹೊರಡಬೇಕು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿವೂನ್ ಅಂತ ಹೇಳಲಿಕ್ಕೆ ಮಾತ್ರ ಬಾಕಿ ಇರುವುದು. ಹೊರಡಬೇಕು. ಯಾರು ಯಾವ ಸ್ಥಿತಿಯಲ್ಲಿ ಇರಲಿ, ಬರುವಾಗ ಖಾಲಿ ಕೈ, ಹೋಗುವಾಗಲೂ ಖಾಲಿ ಕೈ. ಬರುವಾಗಲೂ ಏನೂ ಇರಲಿಲ್ಲ, ಹೋಗುವಾಗಲೂ ಏನೂ ಇಲ್ಲ. ಹೋಗುವಾಗ ಒಂದು ವಸ್ತು ಹೋಗ್ತದೆ ಒಟ್ಟಿಗೆ, ಅದು ಯಾವುದಂದರೆ ನಮ್ಮ ಕರ್ಮ. ನಮ್ಮ ಕರ್ಮ ನಮ್ಮೊಟ್ಟಿಗುಂಟು. ಬಹಳ ಹುಷಾರಿ ಇರಬೇಕು. ಧರ್ಮಕ್ಕಾಗಿ ಹೋರಾಟ ಮಾಡಬೇಡಿ ಯಾರೂ ಕೂಡ. ಧರ್ಮ ಯುದ್ಧ ಬೇಡ. ಧರ್ಮ ಇರುವುದು ಯುದ್ಧ ಮಾಡಲಿಕ್ಕಲ್ಲ. ಈಗ ಜಗತ್ತಿನಲ್ಲಿ ನಡೆಯುವುದು ಧರ್ಮ ಯುದ್ಧ ಅಲ್ಲ, ಪೆಟ್ರೋಲ್ ಯುದ್ಧ. ಈಗ ಜಗತ್ತಿನಲ್ಲಿ ನಡೆಯುವುದು ದುಡ್ಡಿನ ಯುದ್ಧ, ಫಿನಾನ್ಸ್ ಯುದ್ಧ, ಧರ್ಮ ಯುದ್ಧ ಅಲ್ಲ. ಧರ್ಮಕ್ಕೆ ಯುದ್ಧ ಇಲ್ಲ. ಯಾಕಂದ್ರೆ ಪರಲೋಕದಲ್ಲಿ ನಿನ್ನ ಧರ್ಮ ಯಾವುದು ಕೇಳುವುದಿಲ್ಲ, ನಿನ್ನ ಕರ್ಮ ಕೇಳ್ತಾನೆ. ನಿನ್ನ ಕರ್ಮ, ನಿನ್ನ ಕರ್ಮ ಎಲ್ಲಿಂಟು, ನಿನ್ನ ಕರ್ಮ ತೆಗಿ ಅಂತ. ನಿನ್ನ ಕರ್ಮದ ಪುಸ್ತಕ ನಿನ್ನ ಕೈಯಲ್ಲಿ ಕೊಡುವುದು, ಧರ್ಮದ ಪುಸ್ತಕ ಅಲ್ಲ. ಧರ್ಮದ ಐಡೆಂಟಿಟಿ ಅಲ್ಲ ಅಲ್ಲಿ ನಡೆಯುವುದು. ಅಲ್ಲಿ ನಡೆಯುವುದು ಕರ್ಮದ ಐಡೆಂಟಿಟಿ. ಯಾವ ರೀತಿ ಕರ್ಮ ಮಾಡಿ ಬಂದಿ ಅಂತ. ಆ ದೇವನ ಸಾಮೀಪ್ಯಕ್ಕೆ ಮುಟ್ಟುವುದು ಮಾತ್ರ ಅಲ್ಲ, ಅಲ್ಲಿ ವಿಚಾರಣೆ ಇದೆ ಅಂತ ಧರ್ಮಗಳು ಸಾರುವುದು. ಅಲ್ಲಿ ವಿಚಾರಣೆ ಇದೆ. ಪುಕ್ಕಟೆಯಾಗಿ ಕೊಟ್ಟ ಈ ಜೀವನ ಮೋಜಿಗಾಗಿ ಅಲ್ಲ, ಲೀಲೆಗಾಗಿ ಅಲ್ಲ, ಮಜಾ ಮಾಡಲಿಕ್ಕಲ್ಲ, ಬದಲಾಗಿ ಅವನ ಭಯದೊಂದಿಗೆ ಅವನನ್ನು ಪ್ರೀತಿ ಮಾಡಿ ಮನುಷ್ಯನನ್ನು ಪ್ರೀತಿ ಮಾಡಲಿಕ್ಕೆ ಈ ಜೀವನ ಕೊಟ್ಟಿರುವುದು. ದ್ವೇಷ ಮಾಡಲಿಕ್ಕಲ್ಲ ಜೀವನ ಕೊಟ್ಟಿರುವುದು, ಪ್ರೀತಿ ಮಾಡಲಿಕ್ಕೆ ಕೊಟ್ಟಿರುವುದು. ಅದಕ್ಕೆ ಒಂದು ಬಾರಿ ಮಾತ್ರ ಕಳುಹಿಸುವುದು, ಇನ್ನೊಂದು ಬಾರಿ ಕಳಿಸುವುದಿಲ್ಲ. ಇದರ ಹಿಂದೆ ಬರಲೂ ಇಲ್ಲ, ಇದರ ಮುಂದೆ ಬರಲಿಕ್ಕೂ ಇಲ್ಲ. ಇದೇ ಫಸ್ಟ್, ಇದೇ ಲಾಸ್ಟ್. ಕರ್ಮ ಮಾಡು, ಕರ್ಮ ಸರಿ ಮಾಡು, ಪ್ರೀತಿ ಮಾಡು, ಜನರ ವಿಶ್ವಾಸ ಗಳಿಸು, ಸಾಧ್ಯ ಆದರೆ ಕಣ್ಣೀರು ಒರೆಸು. 10 ಬೆರಳುಗಳುಂಟಲ್ಲ, ಯಾವ ಬೆರಳಿಗೆ ಶ್ರೇಷ್ಠತೆ ಇದರಲ್ಲಿ?
ಯಾರದ್ದಾದರೂ ಕಣ್ಣೀರು ಒರೆಸಿದರೆ ಆ ಬೆರಳಿಗೆ 10 ಬೆರಳುಗಳಲ್ಲಿ ಶ್ರೇಷ್ಠತೆ ಇದೆ. ಕಣ್ಣೀರು ಒರೆಸುವ ಕೆಲಸ ಮಾಡು, ಸ್ಮೈಲ್ ಮಾಡು, ಜನರೊಂದಿಗೆ ಸ್ಮೈಲ್ ಮಾಡು. ಪ್ರವಾದಿ ಮುಹಮ್ಮದರು ಹೇಳ್ತಾರೆ, ಒಂದು ಸ್ಮೈಲ್ ಒಂದು ದಾನ ಆಗಿದೆ ಅಂತ. ಜನರಲ್ಲಿ ಮುಖ ಗಂಟಾಕಿಕೊಳ್ಬೇಡ. ಗಂಡ ಹೆಂಡತಿ ಮುಖ ಗಂಟಾಕಿಕೊಳ್ತಾರೆ. ಪ್ರವಾದಿ ಮುಹಮ್ಮದ್ ಹೇಳ್ತಾರೆ, ಏನು ನೀವು ಮನೆಯೊಳಗೆ ಪ್ರವೇಶ ಮಾಡ್ತೀರಾ, ನಿಮ್ಮ ಮೊದಲ ಡ್ಯೂಟಿ ಏನಂದ್ರೆ ಮನೆಯವರಿಗೆ ಸಲಾಂ ಮಾಡುವುದು, ಅವರ ಮೇಲೆ ಶಾಂತಿ ಇರಲಿ ಅಂತ ಹೇಳುವುದು. ನನ್ನ ಸಮಯ ಆದರೆ ಹೇಳಬೇಕು, ಶಾಂತಿ ಇರಲಿ ಹೇಳಬೇಕು. ಎರಡೊಂದು ಡ್ಯೂಟಿಯನ್ನು ಸ್ಮೈಲ್ ಮಾಡುವುದು. ಗಂಡ ಹೆಂಡತಿಯನ್ನು ನೋಡಿ, ಹೆಂಡತಿ ಗಂಡನನ್ನು ನೋಡಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಸ್ಮೈಲ್ ಮಾಡಿ ಅಂತ. ನಾವು ಹೊರಗೆ ಎಲ್ಲ ಸ್ಮೈಲ್ ಮಾಡ್ತೇವೆ, ಮನೆಯೊಳಗೆ ಸ್ಮೈಲ್ ಇರುವುದಿಲ್ಲ. ಬೇಜಾರು ಮಾಡ್ಕೊಳ್ಬೇಡಿ, ಹೊರಗೆ ಸ್ಮೈಲ್ ಮಾಡದೆ ಇವರು ಕೂಡ ಇರ್ಬೋದು. ಪ್ರವಾದಿಗಳು ಹೇಳ್ತಾರೆ, ನಿಮಗೆ ಸ್ಮೈಲ್ ಮಾಡ್ತೀರಾ, ಆಕಾಶದವನು ನಿಮ್ಮನ್ನು ನೋಡಿ ಸ್ಮೈಲ್ ಮಾಡ್ತಾನೆ ಅಂತ. ಗಂಡ ಹೆಂಡತಿ ಸ್ಮೈಲ್ ಮಾಡಿದ್ರೆ ಆಕಾಶದವನು ನಿಮ್ಮನ್ನು ನೋಡಿ ಸ್ಮೈಲ್ ಮಾಡ್ತಾನೆ ಅಂತ. ಪ್ರವಾದಿ ಹೇಳಿದ್ರು, 3ನೇ ಡ್ಯೂಟಿ ನೀವು ಕೈ ಕುಲುಕಿ ಅಂತ. ನೀವು ಹ್ಯಾಂಡ್ ಶೇಕ್ ಮಾಡಿ ಹೆಂಡತಿಗೆ. ಹೊರಗೆಲ್ಲ ಹ್ಯಾಂಡ್ ಶೇಕ್ ಮಾಡ್ತೀರಲ್ಲ, ಮಸೀದಿಗೆ ಹೋದರೆ ಹ್ಯಾಂಡ್ ಶೇಕ್, ಚರ್ಚಿಗೆ ಹೋದರೆ ಹ್ಯಾಂಡ್ ಶೇಕ್, ಬಜಾರಿಗೆ ಹೋದರೆ ಹ್ಯಾಂಡ್ ಶೇಕ್, ಎಲ್ಲ ಕಡೆ ಹ್ಯಾಂಡ್ ಶೇಕ್ ಮಾಡ್ತೀರಲ್ಲ ನೀವು. ಮನೆಗೆ ಹೋದರೆ ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಹ್ಯಾಂಡ್ ಶೇಕ್ ಮಾಡಬೇಕು. ಗಂಡ ಮನೆ ಪ್ರವೇಶ ಮಾಡಿದರೆ ಹೆಂಡತಿಯನ್ನು ಕರೆದು ಹ್ಯಾಂಡ್ ಶೇಕ್ ಮಾಡಲಿ. ಹೆಂಡತಿಯ ಕರ್ತವ್ಯ ಏನಂದರೆ ಗಂಡ ಬರುವಾಗ ಹ್ಯಾಂಡ್ ಶೇಕಿಗಾಗಿ, ಸ್ಮೈಲಿಗಾಗಿ ಬಂದು ನಿಲ್ಲುವುದು. ಫ್ರೈ ಮಾಡ್ತಾ ಇರುವುದಲ್ಲ, ಹಾಲು ಬಿಸಿ ಮಾಡ್ತಾ ಇರುವುದಲ್ಲ. ನನ್ನ ಸಹೋದರಿಯರೇ, ಗಂಡನ ಗಂಡ ಬರುವ ಟೈಮ್ ಆದರೆ ಬರಬೇಕು ನೀವು ವೆಲ್ಕಮ್ ಮಾಡಲಿಕ್ಕೆ ಗಂಡನನ್ನು. ಯಾಕೆ? ಗಂಡ ನಿಮಗೆ ಸಲಾಮ್ ಹೇಳ್ತಾರೆ, ಆ ಸಲಾಮಿಗೆ ಉತ್ತರ ಕೊಡಬೇಕು ನೀವು. ಕಿಚನ್ನಲ್ಲಿ ಇರುವುದಲ್ಲ ಗಂಡ ಬರುವಾಗ. ಬೇಸರ ಮಾಡಿಕೊಳ್ಬೇಡಿ. ಕಿಚನ್ ಸ್ಟಾಪ್ ಗಂಡ ಬರುವಾಗ, ಕಿಚನ್ ಸ್ಟಾಪ್ ಮಾಡಿ ಗಂಡ ಬರುವಾಗ ಬನ್ನಿ. ಯಾಕೆ? ಸ್ಮೈಲ್ ಮಾಡ್ಲಿಕ್ಕೆ ಬನ್ನಿ ಗಂಡನಿಗೆ. ಆಕಾಶದವ ನಿಮ್ಮನ್ನು ನೋಡಿ ಸ್ಮೈಲ್ ಮಾಡ್ತಾನೆ. ಆಕಾಶದವ ಸ್ಮೈಲ್ ಮಾಡಿದರೆ ಶಾಂತಿಯ ದೂತರು ನಿಮ್ಮ ಮನೆಗೆ ಇಳಿಯುತ್ತಾರೆ, ಶಾಂತಿಯ ದೂತರು ಇಳಿಯುತ್ತಾರೆ. ಕೈ ಕೊಡಿ, ಸಾಧ್ಯವಾದರೆ ಆಲಿಂಗನ ಮಾಡಿ. ಯಾಕೆ? ಮಕ್ಕಳು ನೋಡ್ಲಿ ನನ್ನ ತಂದೆ ತಾಯಿ ಎಷ್ಟು ಪ್ರೀತಿಯಿಂದ ಇದ್ದಾರೆ ಅಂತ. ಯಾವ ಮಕ್ಕಳ ತಂದೆ ತಾಯಿ ಪ್ರೀತಿ ಮಾಡುವುದನ್ನು ಮಕ್ಕಳು ಕಾಣುತ್ತಾರೋ ಆ ಮಕ್ಕಳು ಸಮಾಜವನ್ನು ಪ್ರೀತಿಸ್ತಾರೆ ಹೇಳುವಂಥದ್ದು ಸತ್ಯ. ಯಾವ ತಂದೆ ತಾಯಿಯ ಪ್ರೀತಿ ಮಕ್ಕಳನ್ನು ನೋಡಲಿಲ್ಲವೋ, ಮಕ್ಕಳು ತಂದೆ ತಾಯಿಯ ಪ್ರೀತಿ ನೋಡಲಿಲ್ಲವೋ, ಅವರ ಸಮಾಜವನ್ನು ಪ್ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮನೆಯನ್ನು ಶಾಂತಿಯ ತಾಣವನ್ನಾಗಿ, ಪ್ರೀತಿಯ ಸಾಗರವನ್ನಾಗಿ ಮಾಡಿ ಮನೆ ಒಡಿಲಿಕ್ಕೆ ಬಿಡಬೇಡಿ. ಮನೆ ಒಡಿಬಾರ್ದು. ಸಮಾಜ ಮಾತ್ರ ಒಡೆಯುವುದಲ್ಲ, ಮನೆ ಒಡಿತಾ ಇದೆ. ಮನೆ ಒಡಿಲಿಕ್ಕೆ ಬಿಡಬೇಡಿ. ಪ್ರೀತಿ ಮಾಡಿ, ಒಬ್ಬರನ್ನಿನ್ನೊಬ್ಬರು ಪ್ರೀತಿ ಮಾಡಿ. ಕೋಪ ನುಂಗಿಕೊಳ್ಳಿ, ಕ್ಷಮಿಸಿಬಿಡಿ, ಹೇಳಿಬಿಡಿ ನಾನು ಕ್ಷಮಿಸಿದ್ದೇನೆ ಅಂತ. ಕ್ಷಮಿಸುವ ಗುಣ ಬೆಳೆಸಿಕೊಳ್ಳಿ. ಆ ರೀತಿಯಿಂದ ಆಗಬೇಕು. ಧರ್ಮನಿಷ್ಠೆ ಅಂದರೆ 24 ಗಂಟೆ ಮಸೀದಿಯಲ್ಲಿಯೋ ಚರ್ಚಿನಲ್ಲಿ ಕೂತ್ಕೊಳ್ಳುವುದಲ್ಲ ಧರ್ಮನಿಷ್ಠೆ ಅಂದರೆ. ಧರ್ಮನಿಷ್ಠೆ ಅಂದರೆ ಒಳಿತನ್ನು ಪ್ರಚಾರ ಮಾಡುತ್ತಾ ಕೆಡುಕನ್ನು ತಡೆಯುವುದು, ಅದು ಧರ್ಮನಿಷ್ಠೆ. ಒಳಿತಿನ ಪ್ರಚಾರ, ಒಳ್ಳೆಯ ಪ್ರಚಾರ, ಜನರನ್ನು ಕೂಡಿಸುವುದು, ಜೋಡಿಸುವುದು, ಪ್ರೀತಿಸಲಿಕ್ಕೆ ಕಲಿಸುವುದು, ಇದು ಧರ್ಮನಿಷ್ಠೆ, ಇದು ದೇವನಿಷ್ಠೆ. ಮನೆಯೂ ಬೆಳಬೇಕು, ಸಮಾಜವೂ ಬೆಳಗಬೇಕು ಅಲ್ವಾ? ಮಣ್ಣಿನೊಂದಿಗೆ ಸೇರಿದರೆ ಏನಾಗ್ತದೆ? ಇಟ್ಟಿಗೆ ಆಗ್ತದೆ. ಮಣ್ಣಿನೊಂದಿಗೆ ಸೇರಿದಾಗ ಇಟ್ಟಿಗೆ ಆಗ್ತದೆ. ಇಟ್ಟಿಗೆಯಿಂದ ಸೇರಿದಾಗ ರೂಮ್ ಆಗ್ತದೆ. ರೂಮಿನೊಂದಿಗೆ ಸೇರಿದಾಗ ಮನೆ ಆಗ್ತದೆ. ಮನೆಗಳು ಸೇರಿ ಸಮಾಜ ಆಗ್ತದೆ. ಸಮಾಜಗಳು ಸೇರಿ ದೇಶ ಆಗ್ತದೆ. ದೇಶಗಳು ಸೇರಿದರೆ ವಿಶ್ವವಾಗ್ತದೆ. ಸೇರುವುದನ್ನು ಕಲಿಬೇಕು, ಪ್ರೀತಿಸುವುದನ್ನು ಕಲಿಬೇಕು, ಹ್ಯಾಂಡ್ಶೇಕ್ ಕಲಿಬೇಕು, ಆಲಿಂಗನ ಕಲಿಬೇಕು. ಯಾರನ್ನೂ ದೂರ ಮಾಡಬೇಡಿ. ನಾವೆಲ್ಲರೂ ಕೂಡ ಅಳ್ತಾ ಬಂದವರು ಈ ಜಗತ್ತನ್ನು ನಗಿಸ್ಲಿಕ್ಕೆ ಬಂದವರು, ಅದಕ್ಕೆ ಅಳ್ತಾ ಬಂದವರು. ನಾವು ಅಳ್ತಾ ಬರುವಾಗ ಇಲ್ಲಿಯಲ್ಲೇ ನಗಾಡ್ತಾ ಇದ್ರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ವಾ? ನಾವು ಅಳುವಾಗ ಅವ್ರು ಅಳ್ತಾ ಇದ್ರ? ಮಗು ಅಳ್ತಾ ಇದ್ರು ಕೂಡ ತಾಯಿ ನಗುತ್ತಾ ಇದ್ಲು. ಬೇರೆಯವ್ರು ಬಿಡಿ, ತಾಯಿಗೆ ಖುಷಿ. ತಾಯಿ ಅಷ್ಟರವರೆಗೆ ಅಳ್ತಾ ಇದ್ಲು ನೋವಿನಿಂದ, ಆದರೆ ಮಗುವನ್ನು ನೋಡಿ ತಾಯಿಗೆ ಖುಷಿ. ತಾಯಿ ನಗುತ್ತಾಳೆ, ಮಗು ಏನು ಮಾಡ್ತದೆ? ಅಳುತ್ತದೆ. ಯಾವುದೇ ಮಗು ಅಳದೆ ಬಂದದ್ದುಂಟಾ? ನೋಡಿ, ಯಾರಾದರೂ ಕೈ ಎತ್ತಿ ನನ್ನ ಮಗು ಅಳದೆ ಬರಲಿಲ್ಲ ಅಂತೇಳಿ.
ಈ ಜಗತ್ತಿಗೆ ಯಾರೂ ನಗ್ತಾ ಬರಲಿಲ್ಲ, ಎಲ್ಲರೂ ಅಳ್ತಾ ಬಂದವರು. ಈ ಜಗತ್ತನ್ನು ಬಿಡುವಾಗ ಎಲ್ಲರೂ ಅಳ್ತಾರೆ, ಯಾರೂ ನಗುವುದಿಲ್ಲ. ಅವ ಎಂಥ ಪಾಪಿಯೇ ಇರಲಿ, ಬೇಕಾದರೆ ಹೋದ್ನ ಮಾರೇ ಪುಣ್ಯಾತ್ಮ ಹೇಳ್ತಾರೆ. ಆದರೆ ನನಗೂ ನಿಮಗೆ ನಗಲಿಕ್ಕೆ ಸಾಧ್ಯ ಆಗಬೇಕು ಜಗತ್ತು ಬಿಡುವಾಗ. ಜನರು ಅಳ್ತಾ ಇರುವಾಗಲೂ ನಮಗೆ ನಗಲಿಕ್ಕೆ ಸಾಧ್ಯವಾದರೆ ಆ ಜೀವನ ಯಶಸ್ಸು ಅಂತ. ಯಾರಿಗೆ ನಗಲಿಕ್ಕೆ ಸಾಧ್ಯ ಆಗ್ತದೋ, ಯಾರು ಸತ್ತು ಆ ದೇವನನ್ನು ಕಾಣಲಿಕ್ಕಿದೆಯಲ್ಲ, ಅಲ್ಲಿಗೆ ಹೋಗುವಾಗ ಅವನ ಕರ್ಮ ಸರಿಯಾಗಿದ್ದರೆ, ಅವನ ಕರ್ಮಪತ್ರದಲ್ಲಿ ಯಾರದ್ದೇ ಕಂಪ್ಲೇಂಟ್ಸ್ಗಳಿಲ್ಲದೆ ಇದ್ದರೆ, ಯಾರದ್ದೇ ಲೋಪದೋಷಗಳು ಇಲ್ಲದೇ ಇದ್ದರೆ, ಯಾರದ್ದೇ ಕ್ಲೈಮ್ಸ್ಗಳು ಇಲ್ಲದೇ ಇದ್ದರೆ, ನನಗೆ ಇಲ್ಲಿಂದ ತೆರಳುವಾಗ ನಗಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ಜೀವನ, ಸಾರ್ಥಕ ಜೀವನ. ಜಗತ್ತು ಹತ್ರೂ ಕೂಡ ನನಗೆ ನಗಲಿಕ್ಕೆ ಸಾಧ್ಯ ಆದರೆ ನನ್ನ ಜೀವನ ಸಾರ್ಥಕ ಜೀವನ. ಅದನ್ನೇ ಧರ್ಮಗಳು ಕಲಿಸುವಂಥದ್ದು. ಅದೇ ಹಬ್ಬದ ಸಂದೇಶ, ಅದೇ ಸಾಮರಸ್ಯದ ಸಂದೇಶ, ಅದು ಪ್ರೀತಿಯ ಸಂದೇಶ. ಧರ್ಮಕ್ಕಾಗಿ ಯಾರು ಹೊಡೆದಾಡಿಕೊಳ್ಬೇಕಾದಂಥ ಅಗತ್ಯ ಇಲ್ಲ. ಕೊನೆಯ ಮಾತು ಏನು ಅಂದರೆ, ಧರ್ಮ ದೇವರು. ಈ ಜಗತ್ತು ಧರ್ಮಕ್ಕೂ ಅಲ್ಲ, ದೇವರಿಗೂ ಅಲ್ಲ. ಈ ಜಗತ್ತು ಮನುಷ್ಯರಿಗೆ, ಈ ಜಗತ್ತು ಮನುಷ್ಯರಿಗೆ, ಮತ್ತು ಈ ಧರ್ಮ ಮತ್ತು ಈ ದೇವರು ಬೇಕಾಗಿರುವುದು ಮನುಷ್ಯರಿಗೆ. ಯಾರು ಧರ್ಮವನ್ನು ಸರಿಯಾಗಿ ಮನನ ಮಾಡಿಕೊಳ್ತಾರೆ, ಯಾರು ಧರ್ಮವನ್ನು ಸರಿಯಾಗಿ ತಿಳಿದುಕೊಳ್ತಾರೆ, ಅವರು ಶಾಂತಿಯನ್ನು ಹರಡುತ್ತಾರೆ, ಪ್ರೀತಿಯನ್ನು ಹರಡುತ್ತಾರೆ, ಸೌಹಾರ್ದವನ್ನು ಹರಡುತ್ತಾರೆ, ಸಾಮರಸ್ಯವನ್ನು ಹರಡುತ್ತಾರೆ, ಸಹಬಾಳ್ವೆಯನ್ನು ಹರಡುತ್ತಾರೆ. ಅಂತಹ ಧರ್ಮದ ಅಧ್ಯಯನ ನಾವೆಲ್ಲರೂ ಕೂಡ ಮಾಡಿಕೊಳ್ಳೋಣ. ಆ ಧರ್ಮ ಗ್ರಂಥಗಳನ್ನು ಮಸೀದಿಗೋ, ಚರ್ಚಿಗೋ, ದೇವಸ್ಥಾನಕ್ಕೋ, ಗುರುದ್ವಾರಕ್ಕೋ, ಮಠಕ್ಕೋ ಸೀಮಿತಗೊಳಿಸುವುದು ಬೇಡ. ಆ ಧರ್ಮ ಗ್ರಂಥಗಳು ನಮ್ಮ ಮನದ ಹತ್ತಿರ ಬರಲಿ, ಅದನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಸಿಕ್ಕಿದ ಒಂದು ಅವಕಾಶ, ಮನುಷ್ಯರಾಗಿ ಬಾಳೋಣ ಅಂತೇಳಿ ಹೇಳಿ ಈ ದಿನ ಸಂದೇಶವನ್ನು ಮುಗಿಸ್ತಾ ಇದ್ದೇನೆ. ಸರ್ವ ಸ್ತುತಿಗಳು, ಸರ್ವ ಸ್ತೋತ್ರಗಳು ಸರ್ವ ಲೋಕಗಳ ಒಡೆಯನಿಗೆ ಮೀಸಲು. ಸಲಾಮ್ ಅಲೈಕುಂ.